ವಿಶಂತಿ ಅನ್ನುವಂತ ಮಂತ್ರವನ್ನು ನೋಡ್ತಾ ಇದ್ವಿ. ಅಲ್ಲಿ ಶಬ್ದಾರ್ಥಗಳನ್ನು ನೋಡುವಂತಾಗ ನಾಕಂ ಪರೇಣ. ಏನಿದು ನಾಕಂ ಅಂದ್ರೆ ಏನ್ರಿ ಅಂತಂದ್ರ ಅದು ಸಂಸ್ಕೃತ ಶಬ್ದದ ಅರ್ಥ ಹೆಂಗಂದ್ರ ಕಮ್ ಅಂದ್ರ ಸ್ವರ್ಗ, ಕಮ್ ಅಂದ್ರ ಸುಖ, ಅಕಂ ಅಂದ್ರ ದುಃಖ, ನ ಅಕಂ ಹೋಗಿ ನಾಕಂ ಅಂದ್ರ ದುಃಖ ಇಲ್ಲದ್ದು. ನ ಅಕಂ ದುಃಖ ಇಲ್ಲದ್ ಯಾವುದೋ ಅದು ಸ್ವರ್ಗ. ಅಂದ್ರೆ ಸ್ವರ್ಗ ಲೋಕ ಅಂದ್ರೆ ದುಃಖ ಇಲ್ಲದ ಲೋಕ. ದುಃಖ ಇಲ್ಲದ ಲೋಕ ಸ್ವರ್ಗ ಐತಿ ಅಂದ್ರ ಮತ್ತ ಬ್ರಹ್ಮಲೋಕ ಅದಕ್ಕಿಂತ ಸುಪೀರಿಯರ್ ಅಂತೀರಲ್ಲ ನೀವು. ಯಾಕ ಬ್ರಹ್ಮಲೋಕ ಯಾಕೆ ಸುಪೀರಿಯರ್ ಅಂತಂದ್ರ ಸ್ವರ್ಗಕ್ಕೆ ಹೋದವ್ರು ಹೊಳ್ಳಿ ಬರ್ತಾರ, ಬ್ರಹ್ಮಲೋಕಕ್ಕೆ ಹೋದವ್ರು ಹೊಳ್ಳಿ ಬರುವುದಿಲ್ಲ. ಆದ್ದರಿಂದ ಬ್ರಹ್ಮಲೋಕ ಸ್ವರ್ಗಲೋಕಕ್ಕಿಂತ ಶ್ರೇಷ್ಠ. ಒಂದಕ್ಕಿಂತ ಒಂದು ಶ್ರೇಷ್ಠ ಅದ ನೋಡ್ರಿ. ಸ್ವಲ್ಪ ಕಾಸ್ಟ್ಲಿ ಸಾಮಾನು ತಗೋಬೇಕಾದ್ರೆ ನೋಡ್ರಿ ನೀವು, ಯಾವ್ದೋ ಒಂದು ಐಟಮ್ ಒಂದು 500 ರೂಪಾಯಿ ತಗೊಳೋದು ಐಟಮ್ 800 1000 ರೂಪಾಯಿ ಸಿಗ್ತದ. ಅಲ್ಲಿ ಕ್ವಾಲಿಟಿ ಇರ್ತದ. ಈ 500 ರೂಪಾಯಿದಾಗ ಕ್ವಾಲಿಟಿ ಕಮ್ಮಿ ಇರ್ತದ. ಹಂಗ ಸ್ವರ್ಗ ಲೋಕದಾಗ ಏನು ಒಂದು ದೋಷ ಅದ ಅಂದ್ರ ಪುನರಾವರ್ತಿ ಅದ. ಅಲ್ಲಿ ಸ್ವರ್ಗ ಲೋಕಕ್ಕೆ ಹೋದವ್ರು ಮತ್ತೆ ಹೊಳ್ಳಿ ಬರ್ತಾರ ಭೂಲೋಕಕ್ಕೆ. ಆದ್ರೆ ಬ್ರಹ್ಮಲೋಕಕ್ಕೆ ಹೋದವ್ರು ಹೊಳ್ಳಿ ಬರೋದಿಲ್ಲ. ಅವ್ರು ಅಲ್ಲಿಂದ ಮುಕ್ತಿ ಹೊಂದ್ತಾರ. ನಾವು ನೀನು ವಿಚಾರ ಮಾಡಿದ್ವಿ, ಕರ್ಮದಿಂದ ಫಲವನ್ನ ಪಡೆದವರು ಸ್ವರ್ಗಲೋಕಕ್ಕೆ ಹೋಗಾರ. ಯಜ್ಞ ಯಾಗಾದಿಗಳನ್ನ ಕರ್ಮಗಳನ್ನ ಮಾಡಿರ್ತಾರಲ್ಲ, ಅಗ್ನಿಹೋತ್ರಾದಿ ಕರ್ಮಗಳನ್ನ ಮಾಡಿರ್ತಾರ. ಅವ್ರು ಏನ್ ಹೋಗ್ತಾರ ಅಂದ್ರ ಸ್ವರ್ಗಕ್ಕೆ ಹೋಗ್ತಾರ. ಅವು ಸ್ವರ್ಗ ಅಂದ್ರೆ ಏನ್ ಇಷ್ಟ ತಿಳ್ಕೊಡ್ರಿ, ಅದು ಕರ್ಮ ಫಲದ ಗತಿ. ಮತ್ತೆ ಬ್ರಹ್ಮಲೋಕ ಏನ್ರಿ ಅಂದ್ರೆ ಅದು ಉಪಾಸನಾ ಫಲದ ಲೋಕ. ಫಲ ಉಪಾಸನೆಯ ಫಲ ಅಂತ ತಿಳ್ಕೊಂಡು ಉಪಾಸನೆ ಮಾಡಿದವರು ಬ್ರಹ್ಮಲೋಕಕ್ಕೆ ಹೋದ್ರಂದ್ರ ಅವ್ರು ಅಲ್ಲಿಂದ ಅಲ್ಲೇ ಮುಕ್ತಿ ಹೊಂತಾರ. ಅಲ್ಲೇ ಶ್ರವಣ ಮನನ ನಿಧಿಧ್ಯಾಸನ ಚತುರ್ಮುಖ ಬ್ರಹ್ಮಚಾರಿ ಹೇಳ್ತಿರ್ತಾರ. ಅಲ್ಲಿನ ದಿವಸಕ್ಕೆ 2 ಸಲ ಹೇಳ್ತಿರ್ತಾರ. ಅಲ್ಲಿಂದ ಅಲ್ಲೇ ಜ್ಞಾನವನ್ನ ಹೊಂದಿ ಆ ಚತುರ್ಮುಖ ಬ್ರಹ್ಮನೊಂದಿಗೆ ಇದ್ದು ಪ್ರಳಯ ಮಹಾಪ್ರಳಯ ಸಮಯದಲ್ಲಿ ಅವ್ರು ಏನಾಗ್ತಾರ ವಿಧೇಯ ಕೈಬಲ್ಯವನ್ನ ಹೊಂದ್ತಾರ. ನಿಮ್ಯಾಂಗ ಐತ್ರಿ, ನಿಮ್ಯಾಂಗ ಗೊತ್ತಾಗ ನೋಡಿ ಬಂದಿರೇನ್ರಿ? ಹೌದ್ರಿ, ನಾವು ವೇದ ಮೂಲಕ ನೋಡಿ ಬಂದೀವಿ. ವೇದಗಳು ಹೇಳ್ತಾವ, ನಂಬಬೇಕು ಖಲಾಸ್. ನಮಗೆ ವೇದವೇ ನೇತ್ರ, ಅಲ್ಲಿ ಪ್ರಮಾಣ. ಈ ಕಣ್ಣಿನಿಂದ ನೋಡೋದಲ್ಲ, ವೇದದ ಕಣ್ಣಿನಿಂದ ನೋಡ್ಬೇಕು. ಪುಣ್ಯ ಕ್ಷಣೇ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಅಂತ ಹೇಳ್ತಾನ. ಆದ್ದರಿಂದ ಸ್ವರ್ಗ ಲೋಕಕ್ಕಿಂತ ಬ್ರಹ್ಮಲೋಕ ಶ್ರೇಷ್ಠ. ಅಂದ್ರೆ ಬ್ರಹ್ಮಲೋಕ ಇನ್ನು ಸ್ವರ್ಗ ಲೋಕ ಈಗ ಆಚೆಗೆ ಐತೆ. ಹೌದು, ಆಚೆಗೆ. ಆಚೆಗೆ ಅಂದ್ರೆ ಎಷ್ಟು ದೂರ ಐತ್ರಿ ಅದು? ಬ್ರಹ್ಮಲೋಕ ಆಚೆಗೆ ಅಂದ್ರ ಎಷ್ಟು ದೂರ ಅದ? ಅದು ಎಷ್ಟು ದೂರ ಅದ ಅಂದ್ರ ಅಜ್ಞಾನದಿಂದ ದೂರ ಆಗೈತಿ. ಜ್ಞಾನ ಆದ್ರ ನಿನ್ನ ಸ್ವರೂಪನ ಐತ. ಹಂಗಾರ ದೂರ ಸಮೀಪ ಅನ್ನೋದು ಅಜ್ಞಾನದಿಂದ ಹೊರತು ಕಿಲೋಮೀಟರ್ ಗಟ್ಲೆ ಇಲ್ಲ ಅಂದ. ಹೌದು, ದೂರ ಅನ್ನೋದು ಅಜ್ಞಾನದಿಂದ ಐತಪ್ಪ. ಅಜ್ಞಾನ ಇದ್ದಾಗ ದೂರ ಐತಿ. ಜ್ಞಾನ ಆತಂದ್ರ ಅದು ನಿನ್ನ ಹೃದಯದಾಗ ಅಂತೆ. ಗುಹಾಯಾಮ್ ನಿಹಿತಂ, ನಿನ್ನ ಹೃದಯದಾಗ ಆತ್ಮನ ವಾಸ ಅದ. ವೈಕುಂಠ, ಅದಕ್ಕ ವೈಕುಂಠ ಅಂತಾರ. ವೈಷ್ಣವರು ವೈಕುಂಠ ಅಂತ ಹೇಳ್ಕಂತಾರ ಆ ಹೃದಯದಲ್ಲಿ ಇರುವಂತ ಗುಹೆ. ಅಕಾರ್ಡಿಂಗ್ ಟು ವೇದಾಂತ, ವೈಕುಂಠ ಈಸ್ ಇನ್ ಅವರ್ ಹಾರ್ಟ್. ಭಗವಾನ್ ವಿಷ್ಣು ಇದು ನನ್ನ ಅದರ್ ಮ್ಯಾನ್, ಅವರ್ ಓನ್ ಆತ್ಮ. ನೋಡ್ರಿ, ಇನ್ನ ಏನ್ ಹೇಳ್ಕೊಡ್ಬೇಕು? ನಮ್ಮ ವೇದಾಂತ ದೃಷ್ಟಿಯಲ್ಲಿ ವೈಕುಂಠ ಅಂದ್ರ ಹೃದಯವೇ. ಭಗವಾನ್ ವಿಷ್ಣು ಅಂತಂದ್ರ ನಮ್ಮ ಆತ್ಮವೇ. ಒತ್ತಿ ಹೇಳಕತ್ತಾರ ನೋಡ್ರಿ. ದ ಬ್ರಹ್ಮಾತ್ಮ ಈಸ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಅಬ್ಸರ್ವರ್ ಕಾನ್ಶಿಯಸ್ನೆಸ್ ಪ್ರಿನ್ಸಿಪಲ್. ಆ ಬ್ರಹ್ಮಾತ್ಮ ಅಥವಾ ಆ ವಿಷ್ಣು ನಮ್ಮ ಹೃದಯದಲ್ಲಿ ಹೆಂಗ ನಮಗೆ ಸಿಗ್ತಾನಪ್ಪ ಅಂತಂದ್ರ ದೃಕ್ ಅದ ನೋಡ್ರಿ. ಅಬ್ಸರ್ವರ್, ದೃಕ್ ಅಥವಾ ಸಾಕ್ಷಿ. ಸಾಕ್ಷಿ ಸ್ವರೂಪದಿಂದ, ಅರಿವು ಸ್ವರೂಪದಿಂದ ನಮ್ಮ ಹೃದಯದಾಗ ಅದಲ್ಲ, ಅವನ ಅದ. ಯಾರು? ವಿಷ್ಣು. ವಿಭ್ರಾಜತೆ ಯತಯೋ ವಿಶುದ್ಧಿ. ಬ್ರಹ್ಮಾತ್ಮ ಈ ಸೆಲ್ಫ್ ಎಪ್ಲಿಷನ್. ಹೆಂಗದ ನಮ್ಮ ವಿಭ್ರಾಜತೆ? ಅವನ ಪರಪ್ರಕಾಶ ಅಲ್ಲ, ಸ್ವಯಂ ಪ್ರಕಾಶ.
and he shines always. Swayam Prakasha Chaitanya Rupena Viprajate. ರತ್ನಕ್ಕೆ ಸ್ವಯಂ ಪ್ರಕಾಶ ಅದ ನೋಡ್ರಿ, ಆ ರೀತಿ ಇವಾಗ ಆತ್ಮನಿಗೆ ಸ್ವಯಂ ಪ್ರಕಾಶ ಅದ. ಆದ್ದರಿಂದ ಈ ಬ್ರಹ್ಮಾತ್ಮ ಇದು ಈ ಸ್ವರ್ಗ ಲೋಕಕ್ಕಿಂತಲೂ ಶ್ರೇಷ್ಠದ. ಅದು ಹೃದಯದಲ್ಲಿ ಅದ, ಅದು ನಮ್ಮ ಆತ್ಮ ಅಂತ ನಮ್ಗೆ ಹೊಳೆಯಾಗತ್ತದ. ನಾನು ನಾನು ಅನ್ನಗತ್ತೈತಿ ನಿಜವಾದ ನಾನು. ಅದ್ರ ಬಾಜುಕ ಇನ್ನೊಂದದ ಸುಳ್ಳಾದ ನಾನು, ಅದು ಅಹಂಕಾರ. ವ್ಯತ್ಯಾಸ ಗುರುತಿಸ್ರಿ. ಒಂದು ಸುಳ್ಳಾದ ನಾನು, ಒಂದು ನಿಜವಾದ ನಾನು. ನಿಜವಾದ ನಾನು ಏನೈತಿ ಅದು ಆತ್ಮ, ಅದೇ ವಿಷ್ಣು, ಅದೇ ಶಿವ, ಅದ ಪರಮಾತ್ಮ, ಅದ ದೇವರು. ಯಥಾರ್ಥವಾದ ದೇವರು, ಕಲ್ಪಿತ ಅಲ್ಲ. We saw in Kathopanishad when we learned the Panchakosha Viveka in mantra number 1310 and 1311, and then again in 237 and 238 we come to Atma after traveling inwards beyond the Panchakoshas. ಅವಸ್ಥಾತ್ರಯ ವಿವೇಕ ಮಾಡ್ರಿ ಅಂತ ಹೇಳ್ತೀವಿ ನಿಧಿಧ್ಯಾಸ ಅಂತ. ಮಾಡಾಕತ್ತೀರಿ ಯಾರಲ್ಲ ನಿಧಿಧ್ಯಾಸನ ಅವಸ್ಥಾತ್ರಯ ವಿವೇಕ ಮಾಡುದ್ರಿ. ಸಾಕ್ಷಿ ನೀವಾಗೋದು ಜಾಗ್ರತ ಎದುರಿಗೆ ಬರ್ತದ ಹೋಗ್ತದ. ಇಲ್ಲಿಂದ ನಾವು ಬೆಂಗಳೂರು ಟ್ರಾವೆಲ್ ಮಾಡಾಕತ್ತೇವೆ ಅಂತ ತಿಳ್ಕೊಂಡ್ರಿ, ಟ್ರೈನ್ನಾಗ ಹುಬ್ಬಳ್ಳಿ ಟು ಬ್ಯಾಂಗ್ಳೂರ್ ಟ್ರೈನ್ ಹೊಂಟದ. ಯಾವುದು? ವಂದೇ ಭಾರತ್. ಫಸ್ಟ್ ಸ್ಟಾಪ್ ಹಾವೇರಿ. ಹಾವೇರಿ ಬರ್ತದ, ರಾಣಿಬೆನ್ನೂರು ಬರ್ತದ, ದಾವಣಗೆರೆ ಬರ್ತದ ಹೋಗ್ತದ, ದಾವಣಗೆರೆ ಬರ್ತದ ಹೋಗ್ತದ. ನೀವು ಅಲ್ಲೇ ಇದೀರಿ, ಅವ ಬರ್ತಾವ ಹೋಗ್ತಾವ. ದಾವಣಗೆರೆ ಬರ್ತದ ಹೋಗ್ತದ, ಹಿಂಗ ತಿಳ್ಕೊಳ್ಳೋ ಸದ್ಯ ಉದಾಹರಣೆಗಳು. ಹಂಗ ನೀವು ಸಾಕ್ಷಿಯಾಗಿದ್ರಿ, ಜಾಗೃತ ಅವಸ್ಥೆ ಬರ್ತದ ಹೋಗ್ತದ, ಸ್ವಪ್ನಾವಸ್ಥೆ ಬರ್ತದ ಹೋಗ್ತದ, ಸುಷುಪ್ತಿ ಅವಸ್ಥೆ ಬರ್ತದ ಹೋಗ್ತದ. ಈ ಮೂರು ಅವಸ್ಥೆ ಬಂದಾಗ್ಲೂ ನೀವು ಅದೀರಿ, ಅವು ಹೋದಾಗ್ಲೂ ನೀವು ಅದೀರಿ. ಆ ಏನದ ಸಾಕ್ಷಿ ಅದು ಅನುಭದ ಅಂತಿಕೊಂಡು ಅವಸ್ಥಾತ್ರಯ ವಿವೇಕ ಮಾಡಿದಾಗ ಗೊತ್ತಾಗ್ತದೆ. ಈಗ ನಾವೇ ತಿಳ್ಕೊಂಡೆ ಗೊತ್ತೇನ್ರಿ, ಜಾಗೃತ ಸ್ವಪ್ನ ಜಾಗೃತದಾಗ ಅದೇವಲ್ಲ. ಜಾಗೃತ ಬಂದಾಗ ವಿಶ್ವಗ ನಾವು ಹೌದ ನಾನ್ ಅಂತೇವಿ. ಸ್ವಪ್ನಕ್ಕೆ ಹೋದಾಗ ಸ್ವಪ್ನ ದೃಷ್ಟ ಯಾರು? ತೈಜಸ್ಸಿಗೆ ನಾವು ಅಹಂಕಾರ ಪಡ್ತೇವೆ, ಇದು ಸುಳ್ಳಾದ ನಾನಿದು. ಸುಷುಪ್ತಿಗೆ ಹೋದಾಗ ಪ್ರಾಜ್ಞೆಯಲ್ಲಿ ನಾನು ಅಂತ ಭಾವ ಮಾಡೇವಿ, ಅಜ್ಞಾನದಿಂದ ಹಿಂಗ್ ಮಾಡೇವಿ ನಾವು. ಇವು ಮೂರು ಅವಸ್ಥೆಗಳಲ್ಲಿ ಏನದ, ವಿಶ್ವ, ತೈಜಸ, ಪ್ರಾಜ್ಞರು ಇವರು ಮಿಥ್ಯಾದರ. ಇವಕ್ಕೆ ಅಧಿಷ್ಠಾನವಾಗಿ ಬದಲಾವಣೆ ಆಗದೆ ಇರುವಂತಹ ಸಾಕ್ಷಿ ಅರುವ ರೂಪ ಸೂರ್ಯ, ನೀನು ಅದೀಪ. ಹಿಂಗ ರೀತಿ ಅವಸ್ಥಾತ್ರಯ ವಿವೇಕ ಮಾಡ್ಬೇಕು, ನಿಧ್ಯಾಸನ ಮಾಡ್ಬೇಕು. ಅದು ನಾನು ನಾನಲ್ಲ, ಈ ನಾನು ನಾನು, ಅದು ನಾನು ನಾನಲ್ಲ, ಈ ನಾನು ನಾನು, ಹಿಂಗ ವಿಚಾರ ಮಾಡ್ಬೇಕು. ಇದಕ್ಕಂತಾರ ನಿಧಿಧ್ಯಾಸನ. ಇದನ್ನ ಎಲ್ಲಿ ಹೇಳ್ಕೊಟ್ಟಾರ ನಮಗ? ಕಠೋಪನಿಷತ್ ಅಭ್ಯಾಸದಾಗ ಮಾಡುವತ್ನಾಗ ಹೇಳಿಕೊಟ್ಟಾರ. ಪಂಚ ಕೋಶ ವಿವೇಕ ಅನ್ನುವಂತದ್ದು ಒಂದು ತರ್ಕ. ಇದು ಮಂಡಕೋದಾಗ ಕೂಡ ಬರ್ತದೆ. ಅದ್ರಾಗ ಬಹಳ ಇನ್ನೂ ಆಳವಾಗಿ ಬರ್ತದೆ, ಇನ್ನೂ ಆಳವಾಗಿ ಬರ್ತದೆ. ಮಾಂಡುಕ್ಯದೊಳಗೆ ಇನ್ನೂ ಆಳವಾಗಿ ಬರ್ತದೆ. ಆ ಮಾಂಡುಕ್ಯದ ಮಠ ಯಾರ್ಯಾರು ತಡಿತೀರ ನನಗೆ ಗೊತ್ತಿಲ್ಲ. ಇಟ್ ಈಸ್ ಒನ್ ಆಫ್ ದಿ ಡಿಫಿಕಲ್ಟ್ ಅಂಡ್ ಸಿಂಪಲ್. ಇದು ಏನದ, ವೆರಿ ಶಾರ್ಟ್ ಉಪನಿಷತ್. ಬಹಳ ಡಿಫಿಕಲ್ಟ್, ಬಹಳ ಕಠಿಣ ಅದ. ವೃತ್ತಿ ಬಹಳ ಸೂಕ್ಷ್ಮ ಬೇಕಾಗ್ತದ. ಮತ್ತ ಬಹಳ ಸಣ್ಣ ಉಪನಿಷತ್. 12 ಕೇವಲ 12 ಮಂತ್ರಗಳದ ಮಾಂಡವ್ಯ ಉಪನಿಷತ್ತಾಗ ಬರ್ತದ ಅವಸ್ಥಾತ್ರಯ ವಿವೇಕ. 7ನೇ ಉಪನಿಷತ್, 8ನೇ ಉಪನಿಷತ್ ಮಾಡುವಂತ ಆಗ್ತದ. ಅದನ್ನ ಅಭ್ಯಾಸ ಮಾಡೋಣ. ಬಹಳ ಚಂದದ ಅದು ಉಪನಿಷತ್. ಕಠೋಪನಿಷತ್ ಆಲ್ಸೋ ಕಾಲ್ಸ್ ಆತ್ಮ ಆಸ್ ತದ್ ವಿಷ್ಣೋ ಪರಮ ಪದಂ. ಆ ಆತ್ಮನಿಗೆ ಕಠೋಪನಿಷತ್ತು ಕೂಡ ಏನಂತದ, ಅದಕ್ಕೆ ವಿಷ್ಣು, ಅದು ಪರಮ ಪದ ಅಂತ ಹೇಳ್ತದ. Therefore, Atma is the nature of Vishnu. Do not think that Vishnu is a person sitting in some place. ವಿಷ್ಣು ಅಂತಂದ್ರೆ ಯಾವುದೋ ಆಕಾಶದ ಮೋಡಗಳ ಮಧ್ಯದಲ್ಲಿ ಕುಳಿತಿರುವಂತ ಒಬ್ಬ ಚತುರ್ಮುಖ ಇದ್ದಂತ ಒಬ್ಬ ಮನುಷ್ಯ ಅಂತ ತಿಳ್ಕೊಬೇಡ್ರಿ. ವಿಷ್ಣು ಅನ್ನುತ್ತೆ. ನಾಮಕ್ ಹೋಗ್ಬೇಡ್ರಿ, ರೂಪಕ್ ಹೋಗ್ಬೇಡ್ರಿ. ಆ ನಾಮದ ಹಿಂದ ರೂಪಕ್ ಹೋಗ್ಬೇಡ್ರಿ. ಅಲ್ಲಿರುವಂತ ಇರುವುದು ಅರಿವು ಮತ್ತು ಆನಂದ ಸ್ವರೂಪ ತಿಳ್ಕೊಳ್ರಿ. ಪ್ರಾಜ್ಞರಿಗೆಲ್ಲ ಹೇಳ್ಕೊಟ್ಟದ, ತಿಳಿದಿರುತ್ತೆ ನಿಮಗೆ. ಸಾಮಾನ್ಯ ಜನರು ಮಾಡುವಂಗ ವಿಷ್ಣುವಿನ ಆರಾಧನೆ ಈಗಿಲ್ಲ ನಿಮ್ ಕಡೆ.
Until we understand Atma, it must be given a temporary form of Vishnu. ಯಾವಾಗ ಆತ್ಮ ವಿವೇಕ ತತ್ವಪರದ ಶೋಧನೆ ಗುರುವಿನ ಹತ್ರ ಬಂದು ಶಾಸ್ತ್ರವನ್ನು ಶ್ರವಣ ಮಾಡಲಿಲ್ಲವೋ ಅಲ್ಲಿ ಮಠ ವಿಷ್ಣು ಅಂದ್ರೆ ಚತುರ್ಮುಖ ಇದ್ದಂತ ಒಬ್ಬವ ಮನುಷ್ಯ ಅವ ಮೂಳಗಳ ಆಚೆಗೆ ಅದನ್ನ ಬೇರೆ ಲೋಕದಾಗ ಅದನ್ನ ಮ್ಯಾಲ ಅದನ್ನವ ಅಂತ ಕಲ್ಪನಾ ಮಾಡ್ರಿ ಬ್ಯಾಡ ಅನ್ನಂಗಿಲ್ಲ. ಹೆಂಗ ಅಂತಂದ್ರೆ ಇಲ್ಲಿ ಒಂದು ಅಲ್ಜಿಬ್ರಾಧ್ಯಾರ ಗಣಿತದಾಗ 10th ಮಠ ಗಣಿತ ಅಭ್ಯಾಸ ಮಾಡಿದವ್ರಿಗೆ ಗೊತ್ತಾಗ್ತದೆ, ಉಳಿದವ್ರಿಗೆ ಕಠಿಣ ಆಗ್ತದೆ. ಇದು ಇರ್ಲಿ, ನಾ ಹೇಳುವಷ್ಟು ಪ್ರಯತ್ನ ಮಾಡ್ತೇನೆ. In algebra, to solve a problem, we start with the x. This doesn't mean that the x is a final answer. It is a provisional value assigned to that we can find the final value. ಒಂದು ಸಂಖ್ಯೆಗ 2 ಕೂಡಿಸ್ರಿ. ಮತ್ತ ಹೇಳ್ಕೊಂತ ಹೋದಾಗ ಮತ್ತೆ ನೀವು ಹೊಳ್ಳಿ ಹೇಳ್ಬೇಕು. ಏನಿದು ಅಲ್ಜಿಬ್ರಾ ನಮ್ಗೆ ಗೊತ್ತಿಲ್ರಿ ಅನ್ನೋರಿಗೆ ಒಂದು ನಿಮಿಷ ಒಂದು ಹಾಳಿ ತಗೋತೀನಿ. ಒಂದು ಸಂಖ್ಯೆ ಅದಕ್ಕ 2 ಕೂಡಿಸ್ರಿ. 2 ಕೂಡಿಸಿದ್ಮ್ಯಾಗ ವರ್ಗ ಮಾಡ್ರಿ. ವರ್ಗ ಮಾಡಿದ್ಮೇಲೆ ಆ ಬಂದ್ ಸಂಖ್ಯೆಗ 51 ಕೂಡಿಸ್ರಿ. ಉತ್ತರ 100 ಬರ್ಬೇಕಂದ್ರ ಆ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳ್ತಾವ. ಅಲ್ಜಿಬ್ರಾ 8ನೇತ 9ನೇತ 10ನೇತಕ್ಕೆ ಬರ್ತದೆ. ಒಂದು ಸಂಖ್ಯೆ ಅದ, ಅದು ಯಾವ ಸಂಖ್ಯೆ ಹೇಳೋದಿಲ್ರಿ ಅವ. ಅದಕ್ಕೆ 2 ಕೂಡಿಸ್ರಿ, ಅದನ್ನ ವರ್ಗ ಮಾಡ್ರಿ, ಅದಕ್ಕೆ 51 ಕೂಡಿಸಿದ್ರೆ 100 ಆಗ್ತದ. ಆ ಸಂಖ್ಯೆ ಯಾವುದು ಅಂತ ಕೇಳ್ತಾವ. ವರ್ಗ ಮಾಡುದು ಅಂತ ಸರ್ ಇಂಟು ಏನ್ರಿ ಅಂದ್ರೆ ವರ್ಗ ಮಾಡುದಂದ್ರೆ ಈಗ ಯಾವ ಸಂಖ್ಯೆ ಇರ್ತದೆ ಅದ ಸಂಖ್ಯೆಯಿಂದ ಗುಣಾಕಾರ ಮಾಡೋದು. ಸ್ಕ್ವೇರ್ ಅಂತೀವಲ್ರಿ, ಎಕ್ಸ್ ಸ್ಕ್ವೇರ್ ಅಂತೀವಲ್ಲ. ಈಗ 5 ಇತ್ತಂದ್ರೆ 5ಕ್ಕೆ 5ರಲ್ಲೇ ಗುಣಾಕಾರ ಮಾಡ್ಬೇಕು. 8 ಇತ್ತಂದ್ರೆ 8ಕ್ಕೆ 8ರಲ್ಲಿ ಗುಣಾಕಾರ ಮಾಡೋದಕ್ಕೆ ವರ್ಗ ಅಂತ. ಒಂದು ಸಂಖ್ಯೆ ಅದ, ಸಂಖ್ಯೆಗೆ 2 ಕೂಡಿಸಿದ್ವಿ, ಅದಕ್ಕೆ ವರ್ಗ ಮಾಡಿ ಅದಕ್ಕೆ 51 ಕೂಡಿಸಿದಾಗ 100 ಬರ್ತೈತೆ ಅಂದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಅಲ್ಜಿಬ್ರಾ ಬರ್ತಾವೆ. ಅವಾಗ ನಾವೇನ್ ಮಾಡ್ತೀವಿ, ಆ ಸಂಖ್ಯೆ ಯಾವ್ದಂತ ಕಂಡುಹಿಡಿಯಕ್ ನಾವೇನ್ ಮಾಡ್ತೀವಿ, ಆ ಸಂಖ್ಯೆಯನ್ನು ಎಕ್ಸ್ ಎಂದು ತಿಳಿಯೋಣ. ಆ ಸಂಖ್ಯೆಗೆ ನಾವು ಎಕ್ಸ್ ಅಂತ ತಿಳ್ಕೊಂಡ್ಬಿಡ್ತೀವಿ. ಅದು ಎಕ್ಸ್ ಅಂದ್ರೆ ಅದು ಸದ್ಯ ನಾವು ಈಗ ಅಂದ್ಕೊಂಡಿದ್ದು ಆ ಸಂಖ್ಯೆ ನೀವೇನ್ ಹೇಳಿರ್ತಿರಲ್ಲ, ಯಾವ ಸಂಖ್ಯೆ ಕಂಡುಹಿಡಿ ಅಂತಿರಲ್ಲ, ಆ ಕಂಡುಹಿಡಿ ಅನ್ನೋದಕ್ಕೆ ಎಕ್ಸ್ ಅಂತ ತಿಳ್ಕೊಂಡ್ಬಿಟ್ಟು ಎಕ್ಸ್ಗೆ 2 ಕೂಡಿಸ್ತೀವಿ. ಎಕ್ಸ್ಗೆ 2 ಕೂಡಿಸ್ತೀವಿ, ಎಕ್ಸ್ ಪ್ಲಸ್ 2 ಆತ. ಅದನ್ನ ವರ್ಗ ಮಾಡ್ತೀವಿ, ಬ್ರಾಕೆಟ್ ಸ್ಕ್ವೇರ್ ಆತ. ಪ್ಲಸ್ 51 ಮಾಡ್ತೀವಿ, ಇಸ್ ಈಕ್ವಲ್ ಟು 100 ಮಾಡ್ತೀವಿ. ಈಗ ಎಕ್ಸ್ ಪ್ಲಸ್ 2 ದ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನದ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಮಾಡೋ ಅವಶ್ಯಕತೆ ಬರಂಗ ಸರ್. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 4 ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ನೋಡ್ರಿ ಪ್ಲಸ್ 51 ಸರ್. ಸರಿ, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಬರ್ತದೆ ಸರ್. ಅದನ್ನ ಸಾಲ್ವ್ ಮಾಡ್ಬೇಕು ಸರ್. ಅದು ಹೆಂಗೆ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಅದನ್ನ ಸಾಲ್ವ್ ಮಾಡ್ಬೇಕು ಸರ್. ಅಲ್ಲಲ್ಲ, ಎಸ್ ಪ್ಲಸ್ 2 ದ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 51 ಇಸ್ ಈಕ್ವಲ್ ಟು 100. ಹಾ ಸರಿ ಸರ್.
ಎಕ್ಸ್ ಪ್ಲಸ್ ಬ್ರಾಕೆಟ್ ಸ್ಕ್ವೇರ್ ಇಸ್ ಇಕ್ವಲ್ ಟು 100 ಅಂತ ಅಂದಾಗ ಎಕ್ಸ್ ಬೆಲೆ ಆಗ್ಬಿಡ್ತಾವ ಸರ್. ಎಕ್ಸ್ ಸ್ಕ್ವೇರ್ ಪ್ಲಸ್ 4x. ಹಾ 2x ಸರ್. ಅಲ್ಲ 2x ಸ್ಕ್ವೇರ್ ಅಲ್ಲಿ a ಪ್ಲಸ್ ಬಿ ಇನ್ ದ ಬ್ರಾಕೆಟ್ ಸ್ಕ್ವೇರ್ ಇಸ್ ಇಕ್ವಲ್ ಟು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಬರ್ತೀರಿ. ಕರೆಕ್ಟ್. 2ab ಮಾಡ್ಬೇಕಂದ್ರೆ 2 ಇಂಟು 2 x ಅಂದ್ರೆ 4x 4x ಹಾ ಸರ್ ಪ್ಲಸ್ 4 ಪ್ಲಸ್ ಈಗೇನಾಯ್ತು 4x ಪ್ಲಸ್ 54 ಹೌದಲ್ರಿ. ಇದು ಎಷ್ಟಾಯ್ತು 51 ಒಂದು 4 55 ಬರೋಬ್ಬರಿ 100 ಆಯ್ತು. ಅಂದ್ರೆ ಸ್ಕ್ವೇರ್ ಪ್ಲಸ್ 4x ಈ 55 ಈ ಕಡೆ 100 ಈ ಕಡೆ ತಗೊಂಡ್ರ -45 ಈಕ್ವಲ್ ಟು 100 ಹೌದ್ರೆ 0 ಮಾಡಾಕ್ತಿರಲ್ಲ ಯಾರು ಏನ್ರಿ ಹಾ ಏನ್ ಬಂತ ಹೇಳ್ರಿ ಉತ್ತರ 5 ರೀ. 5 ಬರೋದು 9 ಅಂದ್ರೆ 5 ಅಂದ್ರ ಅದ್ರ ಇವು ಏನ್ ಬರ್ತಾವ ಎಕ್ಸ್ ಪ್ಲಸ್ 9x ಮೈನಸ್ 5 ಬರ್ತಾವ. ಅದ್ರ ಮುಂದೆ ಉತ್ತರ ಏನ್ ಬರ್ತದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 9x ಮೈನಸ್ 5 ಇಟ್ಕೋರಿ ಅದನ್ನ -45 ಹೊಡಿಬೇಕು. ಅದನ್ನ 45 ಅನುಗುಣವಾಗಿ ಹೊಡಿಬೇಕು. 9 5 45 9 5 ಆದ್ರೆ 4 ಅಂದ್ರೆ ಎಕ್ಸ್ ಪ್ಲಸ್ 9x ಮೈನಸ್ 5x ಮೈನಸ್ 45 ಆಕೈತಿ. ಅವು ಎಕ್ಸ್ ಪ್ಲಸ್ 9x ಮೈನಸ್ 5 ಆಕೈತಿ. ಅದನ್ನ ಇದನ್ನ ಮಾಡಿದ್ರೆ ಆ ಮೈನಸ್ ವ್ಯಾಲ್ಯೂ ಬಿಟ್ರೆ ಇದು ಪ್ಲಸ್ ವ್ಯಾಲ್ಯೂ ಬಿಟ್ರೆ x ಇಸ್ ಟು 5 ಆಕೈತಿ. 5 ಅದ್ರ ತುಂಬಿರ ಬರಬ್ಬರಿ ಕರೆಕ್ಟ್ ಬರ್ತದ 100. ಹಾಗೆ ಇದು ಏನ್ ಕಂಡಿಡ್ತೀವಿ ಅಲ್ಜಿಬ್ರಾ ಎಕ್ಸ್ ಇಸ್ ಟು 5 ಅಂದ್ರೆ 5ಕ್ಕೆ 2 ಕೂಡಿಸಿದ್ರೆ ಎಷ್ಟಾದ್ರೆ 7 ಆತ. 7 ವರ್ಕ್ ಮಾಡಿದ್ರೆ 7 49 49ಕ್ಕೆ 51 ಕೂಡಿಸಿದ್ರೆ 100 ಆತು. ಹಿಂಗಾದ್ರೆ ನಾವು ಇದರ ಹಿಡ್ಕೊಂಡ ಸಂಖ್ಯೆ ಏನಪ್ಪಾ ಮನಸ್ಸಿನ ಹಿಡ್ಕೊಂಡ ಸಂಖ್ಯೆ ಅಂದ್ರೆ 5. ಹಿಂಗ್ ಕಂಡುಹಿಡಿಯೋದಕ್ಕೆ ನಾವೇನಂತೀವಿ ಅಲ್ಜಿಬ್ರಾದಾಗ ಎಕ್ಸ್ ಅಂತೀವಿ. ಯಾರಿಗೆ ತಿಳಿದು ಓಕೆ, ಯಾರಿಗೆ ತಿಳಿಲಿಲ್ಲ ಗಾಬರಿ ಹೋಗ್ಬೇಡ್ರಿ. ಇದೇನ್ ದೊಡ್ಡ ಮಹಾವಿದ್ಯಾಲಯ 8ನೇ 9ನೇ ಕಲ್ತ್ ನಾವ್ ಬರ್ತೇವಿ. ನೀವು -9 ತುಂಬಿರು ಅದು 100 ಆಕೈತಿ. 2 ಬೆಲೆ ಬರ್ತಾವ. ಹೇಳ್ಬೇಡ್ರಿ ಅದು ಮೈನಸ್ ಬೇರೆ ಬೇಡ ಇತ್ತು. ತಗೊಂಡ್ರೆ 100. ಸರ್ ಅತಿ ಸುಲಭ ಒಂದು ಪ್ರಶ್ನೆ ಇದೆ. ಎಕ್ಸಾಂಪಲ್ ಹೇಳ್ದ ಸರ್ ಎಕ್ಸ್ ಪ್ಲಸ್ 50 is equal to 100. ಎಕ್ಸ್ ಪ್ಲಸ್ 50 is equal to 100. ವಾಟ್ ಇಸ್ ವ್ಯಾಲ್ಯೂ ಆಫ್ ಎಕ್ಸ್? 50 rupees. ಸಿಂಪಲ್ ರೀ. ಈಗ ಈ ಕಡೆ ಸರ್ಚ್ ಬಿಟ್ಟು ಮೈನಸ್ ಬೇಕಾದ್ರೆ ಅದ ಎಕ್ಸ್ is equal to 50. ಹೌದೌದು ಬರೋಬರಿ. ಇವೆಲ್ಲ BSc ಗ್ರಾಜುಯೇಟ್ ಅಂತ ಸ್ವಲ್ಪ ಡಿಫಿಕಲ್ಟ್ ಹೇಳಿದ್ ನಾನು, ಬಹಳ ಈಸಿ ಹೇಳಿಲ್ಲ. ಎಕ್ಸ್ ಪ್ಲಸ್ 50 is equal to 100 ಅಂದ್ರೆ ಎಕ್ಸ್ is equal to 50. ಸಿಂಪಲ್ ತಗೊಂಡ್ಬಿಡ್ರಿ. ಒಂದು ಸಂಖ್ಯೆ ಅದ, ಬೇರೆಯವ್ರಿಗೆ ಹೇಳ್ತಾರೆ ನೋಡ್ರಿ, ಶಿವಪತ್ರಪ್ಪನವ್ರು ಹೇಳಿದ್ದೆ ನಿಮಗೆ ಹೇಳ್ತೇನೆ ನೋಡ್ರಿ. ಒಂದು ಸಂಖ್ಯೆ ಅದ ಮನಸ್ಸಿನಾಗ, ಅದಕ್ಕೆ 50 ಕೂಡಿಸಿದ್ವಿ ಅಂದ್ರೆ ಉತ್ತರ 100 ಆಕೈತಂದ್ರ ಆ ಮನಸ್ಸಿನಾಗ ಇದ್ದ ಸಂಖ್ಯೆ ಎಷ್ಟು ರೀ? ಯಾರು ಹೇಳ್ತೀರಿ? ಸುರೇಶರ ಒಂದು ಸಂಖ್ಯೆ ಅದ, ಸುರೇಶ್ ಶೆಟ್ರ ಒಂದ್ ಸಂಖ್ಯೆ ಅದ, ಅದಕ್ಕ 150 ಕೂಡಿಸಿದ್ರ ಅದು ಒಟ್ಟ ಏನಾಗತ್ತೆ ಬೆಲೆ ಅದ್ರದ್ದು 100 ರೂಪಾಯಿ ಆಗತ್ತೆ. ಹಂಗಾರೆ ಎಕ್ಸ್ ಅಂದ್ರೆ ಎಷ್ಟು? 50. ಇದ ನೋಡ್ರಿ ಅಲ್ಜಿಬ್ರಾ. ನಾನು ಒಂದ್ ಸ್ವಲ್ಪ ಕಠಿಣದ ಉದಾಹರಣೆ ಕೊಡ್ತೀನಿ. ಯಾಕಂದ್ರೆ ನಮ್ ಶಿವಪುತ್ರಪ್ಪನವರು, ನಮ್ ದುಂಡಣ್ಣರು ಇವರೆಲ್ಲ ಮ್ಯಾಥಮೆಟಿಕ್ಸ್ ಮಾಸ್ತರ್ಗಳು ಇವರು. ಅದಕ್ಕೆ ಪುಸ್ತಕ ಕೊಟ್ಟೆ. ಅದೇ ಸರಳ ಉತ್ತರ ಹೇಳ್ಬಿಟ್ರೆ ಶಿವಪುತ್ರಪ್ಪನವರು. ಹಿಂಗ ಆ ಎಕ್ಸದ ಬೆಲೆ ಅದು ಏನ್ ಗೊತ್ತಿಲ್ಲ ಅದನ್ನ ಎಕ್ಸ್ ಹೇಳ್ಕೊಂಡು ಅದ್ರ ಬೆಲೆಯನ್ನ ಕಂಡುಹಿಡಿಯೋದು ಅಲ್ಜಿಬ್ರಾದೊಳಗ ಆ ಪದ್ಧತಿ ಉಪಯೋಗ ಮಾಡ್ತಾರ. ಇಲ್ಲಿ ಅಂತಾರ ಅಪ್ಪವರು ಅಲ್ಜಿಬ್ರಾ ಸಾಲ್ವ್ ದ ಪ್ರಾಬ್ಲಮ್ ವಿ ಸ್ಟಾರ್ಟ್ ವಿತ್ ಎಕ್ಸ್. ನಾವು ಎಕ್ಸ್ ಪ್ರಾರಂಭ ಮಾಡ್ತೀವಿ. ಅಲ್ಲಿ ಏನ್ ಕೇಳ್ತಾರಲ್ಲ ಅದಕ್ಕೆ ಎಕ್ಸ್ ಹಿಡ್ಕೊಂಡ್ಬಿಡ್ತೀವಿ ನಾವು. ಎಕ್ಸ್ ಇಟ್ಕೊಂಡು ಅದೊಂದು ಇಕ್ವೇಶನ್ ಬರ್ತದ, ಒಂದು ಸಮೀಕರಣ ಅಂತ ಕನ್ನಡದಾಗ ಸಮೀಕರಣ ಅಂತಾರ. ಆ ಸಮೀಕರಣ ಬಿಡಿಸ್ಬಿಟ್ಟಿವಿ ಅಂದ್ರೆ ಎಕ್ಸ್ ಉತ್ತರ ಬಂದ್ಬಿಡ್ತದೆ. ax square plus bx plus c by 4ac ಅಂತ ಬರ್ತದೆ ಸರ್. x equal to ಬರೋದು ಬರ್ತದೆ. ax square plus bx plus c equal to 0 ಇದ್ದಾಗ -4ac ಬರ್ತದೆ ಅನ್ಸೋದ. plus or minus b root of b square 4ac, b square minus 4ac by 2ac ಕೇಳಕ್ ಸರ್. ಅದ ಹಿಂಗ ಬರ್ತಾವ. ಅವ್ರು ಇಂಜಿನಿಯರ್ ಕಲ್ತಾರ, ನಾವು ಕಲ್ತೇವಿ, ನಾವ್ ಹೇಳ್ತೇವಿ. ನೀವು ಯಾರು ಕಲ್ತಿಲ್ಲ ಅಂದ್ರ ಅದು ಏನ್ ದೊಡ್ಡ ಮಹಾ ವಿಷಯ ಅಲ್ಲ. ಈಗ ಸಿಂಪಲ್ ಶಿವಪುತ್ರಪ್ಪನವ್ರು ಹೇಳ ತಿಳ್ಕೊಂಡ್ಬಿಟ್ರೆ ಒಂದ್ ಸಂಖ್ಯೆ ಅದ, ಆ ಸಂಖ್ಯೆಗೆ 3 ಕೂಡಿಸಿದ್ರ 10 ಆಕೈತಂದ್ರ ಆ ಸಂಖ್ಯೆ ಯಾವ್ದು ಹಿಂಗ ತಿಳ್ಕೊಂಡ್ರಿ. ಆ ಸಂಖ್ಯೆ ಈಗ ಒಂದ್ ಸಂಖ್ಯೆ ಐತಿ, ಅದಕ್ಕೆ 3 ಕೂಡಿಸಿದ್ರ 10 ಆಕೈತಂದ್ರ ಅದು 7.
ಏಳಕ್ಕೆ 3 ಕ್ವಶನ್ ಹಾಕ್ಲಾಕೈತಿ ಅದು ಆ 7 ಅನ್ನೋದಕ್ಕೆ ಎಕ್ಸ್ ಅಂತ ಹೋಗ್ತಾರೆ ಇಷ್ಟೇ ಬಹಳ ಕಾಳಜಿಪದಾಗಂತಾರ ಅದಕ್ಕೆ ಇದೇನಂತಾರ ಅಪ್ಪವರು ಎಕ್ಸ್ ಅಂತ ಹೇಳ್ಕೋತೇವೆ ಅಂದ್ರೆ ಎಕ್ಸ್ ಇಸ್ ದ ಫೈನಲ್ ಆನ್ಸರ್ ಅದು ಉತ್ತರ ಅಂತಲ್ಲ it is a provisional value assigned to so that we can find the final value ನಾವು ಏನು ಪ್ರಶ್ನೆ ಕೇಳ್ತಾ ಅದಕ್ಕೆ ಎಕ್ಸ್ ಇಟ್ಕೊಂಡು ಅದನ್ನ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಹಂಗ until we discover ಆತ್ಮ ಅವರ ಫೈನಲ್ ಆನ್ಸರ್ we should not mistakenly take the provisional answer as the final one ಹಂಗ ಇದು ಏನ್ ಹೇಳಾಕತ್ತಾರಂದ್ರ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ಪರಮಾತ್ಮ ನಮ್ಮ ಸ್ವರೂಪ ಅಂತ ನಮಗ್ ಗೊತ್ತಾಗುವ ಮಠ ನಾವು ಆ ಪರಮಾತ್ಮಗ ಎಕ್ಸ್ ಅಂತ ತಿಳ್ಕೊಂಡು ಹೆಂಗ್ ಹೇಳ್ಕೊತೀವಿ ಅಂದ್ರೆ ಆ ಚತುರ್ಮುಖ ಬ್ರಹ್ಮ ವಿಷ್ಣು ಯಾವ್ದೋ ಒಂದು ಮೂರ್ತಿ ಯಾವ್ದೋ ಒಂದು ದೇವ್ರು ಯಾವ್ದೋ ಒಂದು ಫೋಟೋ ಯಾವ್ದೋ ಒಂದು ದೇವ್ರ ಫೋಟೋ ಇದ ದೇವ್ರ ಅಂತ ತಿಳ್ಕೊಂಡಿರ್ತೇವ ನಾವು ಅದ್ ಎಲ್ಲಿ ಮಠ ತಿಳ್ಕೊಳ್ಳೋದು ಆ ಇಕ್ವೇಶನ್ ಹಚ್ಚಿ ಬಿಡಿಸು ಮಠ ಆ ಬಿಡಿಸಿದಾಗೂ ಅದ ತಿಳ್ಕೊಬಾರ್ದು ಅನ್ನೋ ಮಾತು ತಿಳಿತೇನ್ರಿ ಶಿವಪುತ್ರರು ಯಾದಕ್ಕೆ ಎಲ್ಲಮ್ಮ ಅಂತ ತೋರ್ಸ್ಯಾರ ಎದಕ್ಕೆ ನಮ್ಮ ಮನಿ ದೇವ್ರು ಹುಲಿಗಮ್ಮ ನಮ್ಮ ಮನಿ ದೇವ್ರು ವೀರಭದ್ರ ನಮ್ಮ ಮನಿ ದೇವ್ರು ಅಂತಾದು ನಮ್ಮ ಮನಿ ದೇವ್ರು ಇಂತಾದು ಅಂತ ಹೇಳ್ಯಾರಲ್ಲ ಅದನ್ನ ನಾವು ಮುದುಕರಾದನು ಖರೆ ತಿಳ್ಕೊಂಡು ಕುಂತ್ಕೊಂಡ್ರೆ ನಿಮ್ಗೆ ಏನ್ ಅನ್ಬೇಕು ಮಾರಾಯ ಅಂತಾರ ಅಪ್ಪವ್ರು ಬಿಡಿಸ್ರಿ ಅದನ್ನ ಇಕ್ವೇಶನ್ ಈಗ ದೊಡ್ಡವರಾಗಿ ತಿಳುವಳಿಕೆ ಬಂದತಿ ಅದು ಎಕ್ಸ್ ಅನ್ನೋದು ಏನು ವೇದಾಂತ ದೃಷ್ಟಿಯಿಂದ ಬಿಡಿಸ್ರಿ ಒಂದು ಎಕ್ಸಕ್ಕ ಒಂದು ಬೆಲೆ ಕಂಡಿಡೀರಿ ಎಕ್ಸ್ ಅನ್ನಕ್ ಹೋಗ್ಬೇಡ್ರಿ ಎಕ್ಸ್ ಅಂದ್ರೆ ಏನರ್ಥ ಅಂದ್ರೆ ಆ ಏನು ಮೂರ್ತಿಗಳಲ್ಲಿ ದೇವರ ಕಲ್ಪನಾ ಮಾಡ್ಯಾವಲ್ಲ ಸಣ್ಣದಿರ್ತ ಅದು ತಿಳಿಲಾರ್ದವ್ರಿಗೆ ಸಣ್ಣ ವಯಸ್ಸಿನವ್ರಿಗೆ ಬುದ್ಧಿ ಕಮ್ಮಿ ಇದ್ದವ್ರಿಗೆ ಕಲ್ಪನಾ ಮಾಡಿ ಹೇಳಿದ್ದದ ಅದು ನಿಜವಾದದ್ದು ಏನ್ ಅನ್ನೋದನ್ನ ನೀವು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಬೆನ್ನತ್ತಿ ಶ್ರವಣಾದಿಗಳನ್ನ ಮಾಡಿ ಈಗ ತಿಳ್ಕೊಂಡಾಗ ಅದಕ್ಕೊಂದು ಬೆಲೆ ಬರ್ತದೆ ನೋಡ ಆ ಬೆಲೆಯನ್ನು ಕಟ್ಟಬೇಕಾಗ್ತದ ಈಗ ಅದು ನಮ್ಮ ಹೃದಯ ಆಕಾಶದಲ್ಲಿ ಇರುವಂತಹ ಪರಮಾತ್ಮ ಸಚ್ಚಿದಾನಂದ ಸ್ವರೂಪ ಪರಮಾತ್ಮನೇ ಅದಾನ ಹಿಂಗ ಅದನ್ನ ನೀವು ಈಗ ಕಂಡಿಡಿಬೇಕು ಮುಂದೆ 4ನೇ ಮಂತ್ರ ಹೇಳ್ತಾರ ನೋಡ್ರಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾ ತೇ ಬ್ರಹ್ಮ ಲೋಕೇಶು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಚಂತಿ ಸರ್ವೇ ಎಷ್ಟೇ ಮಂತ್ರ 4ನೇ ಮಂತ್ರ 4ನೇ ಮಂತ್ರದ ಅರ್ಥ ಏನು ಶಬ್ದಾರ್ಥ ಎಲ್ಲ ಒಂದೊಂದು ಪಾರಿಭಾಷಿಕ ಶಬ್ದಗಳದಾವ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ವೇದಾಂತ ಶಾಸ್ತ್ರದ ವಿಶೇಷ ಜ್ಞಾನದ ವಿಚಾರದ ಫಲವಾಗಿ ಅನುಮಾನಕ್ಕೆ ಆಸ್ಪದವಿಲ್ಲದಂತೆ ತತ್ವವನ್ನು ನಿಶ್ಚಯಿಸಿಕೊಂಡು ನೋಡ್ರಿ ಅನುಮಾನಾಸ್ಪದ ಇರಬಾರ್ದು ಅಂದ್ರೆ ಸಂಶಯ ಇರಬಾರ್ದು ಅಂದ್ರ ಮನನ ಆಗಿರ್ಬೇಕು ಶ್ರವಣ ಮನನ ಆಗಿರ್ಬೇಕು ನಿಶ್ಚಯ ಮಾಡಿಕೊಂಡು ಸನ್ಯಾಸ ಯೋಗ ಅಂತ ತ್ಯಾಗದಿಂದ ಅಂದ್ರೆ ಮಾನಸಿಕ ತ್ಯಾಗದಿಂದ ವಿಷಯಗಳಲ್ಲಿ ಸುಖ ಇಲ್ಲ ಅಂತ ವಿಷಯಗಳನ್ನೇ ಬಿಡುವುದರಿಂದ ಶುದ್ಧ ಸತ್ವಾಹ ಪರಿಶುದ್ಧ ಮನಸ್ಸುಳ್ಳವರಾಗಿ ಅಂದ್ರೆ ಕರ್ಮಯೋಗವನ್ನ ಮಾಡಿ ಮನದೋಷ ಕಳೆದುಕೊಂಡವರು ಉಪಾಸನಾದಿಗಳನ್ನ ಮಾಡಿ ಮನಸ್ಸಿನ ಏಕಾಗ್ರತೆ ಹೊಂದಿದವರು ಪರಿಶುದ್ಧ ಮನಸ್ಸುಳ್ಳವರಾಗಿ ಸರ್ವೇ ಆ ಎಲ್ಲ ಜನರು ಯತಯ ಯತಿಗಳು ಋಷಿಗಳು ವಿಚಾರಪರವಾದಂತಹ ಜನರು ನೀವೆಲ್ಲರೂ ಅಂತ ಅರ್ಥ ಯತಿಗಳು ನೀವೆಲ್ಲ ಈಗ ನೀವೇನ್ ವಿಚಾರ ಮಾಡಕತ್ತಿರಲ್ಲ ಯತಿಗಳು ಈ ರೀತಿ ವಿಚಾರ ಮಾಡೋರಿಗೆ ಏನಂತಾರ ಯತಿಗಳು ವಿಚಾರಪರರಾದಂತಹ ಯತಿಗಳು ಸಾಧಕರು ಪರಾಂತ ಕಾಲೇ ಅಂತ್ಯಕಾಲದಲ್ಲಿ ಅಂದ್ರ ಈ ಶರೀರ ಬೀಳುವ ಕಾಲದಲ್ಲಿ ಮರಣ ಸಮಯದಲ್ಲಿ ಅಂತ್ಯಕಾಲದಲ್ಲಿ ಪರಾಮೃತ ಶ್ರೇಷ್ಠವಾದ ಅಮೃತತ್ವವನ್ನು ಹೊಂದಿ ಬ್ರಹ್ಮಲೋಕೇಶು ಬ್ರಹ್ಮಲೋಕಗಳಲ್ಲಿ ಪರಿಮುಚ್ಚಂತಿ ಬಿಡುಗಡೆ ಹೊಂದುತ್ತಾರೆ ಅಂತ ಯಾರ ಬಗ್ಗೆ ಹೇಳ್ದಂಗಾಗ್ತಿದು ಅಮೃತತ್ವವನ್ನು ಪಡೆದು ಬಿಡುಗಡೆ ಹೊಂದುತ್ತಾರೆ ಅಂತ ಹೇಳ್ತಾರೆ ದಿಸ್ ಮೀನ್ಸ್ ಇಲ್ಲಿ ಇಂಗ್ಲಿಷ್ ಹೇಳ್ತಾರೆ ನೋಡಿ ಥ್ರೂ ರಿನೌನ್ಸಿಯೇಷನ್ ಥ್ರೂ free-minded, pure-minded sannyasis have ascertained Brahman which is beyond the object of Vedantic knowledge. Having become one with the infinite Brahman while living,
they all resolve compulsory to Brahman at the time of death. ಅಂದ್ರೆ ಜೀವನ್ ಮುಕ್ತಿ ವಿಲಕ್ಷಣ ಆನಂದವನ್ನು ಹೊಂದುತ್ತಾರ. ಈ ಜ್ಞಾನಿಗಳ ಮಾತಿದು. ಈ ದೇಹ ಬಿಡುವಂತ ಕಾಲನಾಗ ವಿಧೇಯ ಕೈವಲ್ಯವನ್ನು ಹೊಂದುತ್ತಾರ ಅನ್ನುವಂಥದ್ದು ಏನ್ ವೇದಾಂತದ ನಿರ್ಣಯ ಅದ, ಅದು ಇಲ್ಲಿ ಬಂತು. ಈ ಉಪನಿಷತ್ನಾಗ ಬರ್ತದೆ, ಕೈವಲ್ಯ ಉಪನಿಷತ್ತಾಗೂ ಬರ್ತದೆ ಈ ಮಂತ್ರ. ಇನ್ನೊಂದು ಉಪನಿಷತ್ತು ಅದ್ರ ಬರ್ತದ, ಮಹಾನಾರಾಯಣ ಉಪನಿಷತ್ತಾಗೂ ಇದ ಮಂತ್ರ ಬರ್ತದೆ ಅಂತಾರ ಅವ್ರಪ್ಪರು. This mantra is the consolidation of the second and third mantra. The entire range of sadhanas beautifully presented in this important and very often quoted mantra. ಏನೇನು ಸಾಧನೆಗಳನ್ನು ಮಾಡಬೇಕು ಸಾಧಕರಾದವರು, ನಾವು ಜೀವನ್ ಮುಕ್ತಿ ವಿಲಕ್ಷಣ ಆನಂದವನ್ನು ಹೊಂದಬೇಕು, ವಿಧೇಯ ಕೈವಲ್ಯ ಹೊಂದಬೇಕಂದ್ರೆ ಏನೇನು ಸಾಧನೆಗಳು ಅನ್ನುವಂಥದ್ದು ಎಲ್ಲ ಸಮಗ್ರವಾಗಿ ಈ ಶ್ಲೋಕದಲ್ಲಿ ಹೇಳಿದಾರ. ದಿಸ್ ಮೀನ್ಸ್ ಮಂತ್ರ is also chanted when ಸನ್ಯಾಸಿ ವೆಲ್ಕಮ್ಡ್. ನಮ್ಮ ಪರಂಪರೆ ಒಳಗ ಸನ್ಯಾಸಿಗಳಿಗೆ ನಾವು ವೇದಿಕೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಪೂರ್ಣ ಕುಂಭದೊಂದಿಗೆ ಸ್ತ್ರೀಯರಿಗೆ ಪೂರ್ಣ ಕುಂಭ ಕೊಟ್ಟು ಅಲಂಕಾರ ಮಾಡಿಕೊಂಡು ಈ ಮಂತ್ರವನ್ನು ಹೇಳ್ಕೊಂತ ನಾವು ಆಯುಗಳನ್ನ ಆ ವೇದಿಕೆಗೆ ಕರೆದುಕೊಂಡು ಹೋಗುವುದು ನಮ್ಮ ಸಂಪ್ರದಾಯ. ಈಗಾದ್ರೂ ಮಾಡ್ತಾರೆ. ದಿಸ್ ಮಂತ್ರ ಇನ್ ಮುಂಡಕ ಉಪನಿಷತ್ ಆಲ್ಸೋ. ಇದು ಮುಂಡಕ ಉಪನಿಷತ್ತಾಗೂ ಬಂದವೆ. And we have already studied it. ನಾವು ಆಗ್ಲೇ ಅಭ್ಯಾಸನೂ ಮಾಡೀವಿ ಮತ್ತು ಮರೆತು ಬಿಟ್ಟಿವಿ. ಯಾಕ್ರಿ ಮರ್ತೇವೇನ್ರಿ ಶಿವಪುತ್ರಪ್ಪರು? ಮಾಡ್ತಾವ ಸರ್, ಮಾಡ್ತಾವ. ಅವ್ರು ಬರ್ತಾರಲ್ಲ, ಉದೋರು ಬರ್ತಾರ. ಅವರ ಬರ್ತಾರಪ್ಪ ಅಂದ್ರೆ ಉದೋರು ಬರ್ತಾರೆ. ಸುರೇಶ್ ಅವ್ರು ಬರ್ತಾರಲ್ಲ? ಇಲ್ಲ. ಮುಂಡಕ ಉಪನಿಷತ್ತಾಗಿ ಈ ಮಂತ್ರ ಬಂದದ್ದು ನೆನಪದ ಇದ್ರಿ ಯಾರಿಗದ? ಈಗ ಯಾಕೆ ಹಿಂಗಾಗ್ತದಂದ್ರೆ ನಾವು ಬಾಯ್ಪಾಟ್ ಮಾಡೋದಿಲ್ಲ. ಮಂತ್ರ ಬಾಯ್ಪಾಟ್ ಮಾಡಕ ಅನ್ನಾಕ ದಿವಸ ಒಂದ್ ತಾಸು ಸ್ಟ್ಯಾಂಡಿಂಗ್ ಮಾಡ್ಬೇಕು. ಸಾಧಕನಾದ್ರು ದಿವಸ ಒಂದ್ ತಾಸು 5 ಗಂಟೆ 4 ಗಂಟೆಗೆ ಎದ್ದು ಚಾಂಟ್ ಮಾಡ್ಕೊಂಡು ಹೋಗ್ಬೇಕು. ಆ ಚಾಂಟ್ ಮಾಡುವಂತಾಗ ಅರ್ಥ ಕೂಡ ಬೆನ್ನತ್ಬೇಕು. ಸುಮ್ಮನೆ ಬರೇ ಅರ್ಥ ಇಲ್ಲದ ಮಂತ್ರ ಅನ್ನೋದನ್ನ ಮಾಡಕ್ ಹೋಗ್ಬಾರ್ದು. ಅದು ಅಷ್ಟು ಕಡಿಕೆ ನಿಮ್ಗೆ ಅರ್ಥ ಆಗಂಗಿಲ್ಲ ಅಂದ್ರೂ ಕೂಡ ಮಂತ್ರ ಅನ್ನಾಕರ ಚಾಲು ಮಾಡ್ರಿ. ಮೊದಲು ಆ ಅನ್ಕೋಂತ ಅರ್ಥವನ್ನ ಬೆನ್ನ ಹತ್ರಿ. ಅದು ಮಜಾ ನೋಡ್ರಿ ಏನಾಗ್ತದ. ಟು ಬ್ರಷ್ ಅಪ್ ಅವರ್ ಮೆಮರಿ ಐ ವಿಲ್ ಗಿವ್ ಯು ದ ಮೀನಿಂಗ್ ಆಫ್ ದಿಸ್ ಮಂತ್ರ. ಮುಂಡಕ ಉಪನಿಷತ್ ಹೇಳಿದ್ರು ಇನ್ನೊಮ್ಮೆ ಅದ ಅರ್ಥ ನಿಮ್ಗ ಮರ್ತಾ ಇದೀನಿ. ನೀವು ಇನ್ನೊಮ್ಮೆ ಬ್ರಷ್ ಅಪ್ ಮಾಡ್ತೀನಿ, ಇನ್ನೊಮ್ಮೆ ಫ್ರೆಶ್ ಆಗಿ ತಿಳ್ಕೊಳಕ್ ಹೇಳ್ತೀನಿ ಅಂತಾರಪ್ಪ. ದ ಪ್ರೀವಿಯಸ್ ಮಂತ್ರ ದ ಉಪನಿಷತ್ ದಟ್ ಕರ್ಮ ಕೆನಾಟ್ ಗಿವ್ ಮೋಕ್ಷ. ಹಿಂದಿನ ಮಂತ್ರದಾಗ ಏನ್ ಹೇಳ್ತದ ಉಪನಿಷತ್ತು? ನ ಕರ್ಮಣ ಮೋಕ್ಷ, ಕರ್ಮದಿಂದ ಮೋಕ್ಷ ಆಗುದಿಲ್ಲ ಹೇಳ್ತೀವಿ. So there is a tendency in Vedantic circles to criticize the rituals as totally useless. ಈ ಮಂತ್ರ ಕೇಳಿದಂತ ಕೆಲವೊಂದು ವೇದಾಂತ ಪಂಡಿತರು, ಧ್ಯಾನವಂತರು ಅಂತ ಹೇಳಿಸಿಕೊಳ್ಳುವಂತವ್ರು ಏನ್ ಮಾಡ್ತಾರಂದ್ರೆ ಕರ್ಮಕಾಂಡ ಪೂರಾ ಉಪಯೋಗ ಇಲ್ಲ ಅಂತ. ಕರ್ಮಕಾಂಡ ಚಿತ್ತಶುದ್ಧಿಗಾಗಿ ಉಪಯೋಗ ಅದ, ಜ್ಞಾನಕ್ಕೆ ಉಪಯೋಗ ಇಲ್ಲ. ಮತ್ತೆ ಜ್ಞಾನ ಆಗ್ಬೇಕಂತ ಚಿತ್ತಶುದ್ಧಿ ಆದವ್ರಿಗೆ ಜ್ಞಾನ ಆಗ್ತದೆ. ಆದ್ರಿಂದ ಆ ಮಾರ್ಗದಿಂದ ಉಪಯೋಗದ. ನೀವು ಕರ್ಮಕಾಂಡ ಏನು ಉಪಯೋಗ ಇಲ್ಲ ಅಂತ ಕೂಡ ಅದ್ರ ಉಪಯೋಗ ಇಲ್ಲ ಅಂತ ತಿರಸ್ಕಾರ ಮಾಡುವ ಹಾಗಿಲ್ಲ. The Upanishad says only says that the karma cannot give moksha. ಉಪನಿಷತ್ ಏನ್ ಹೇಳ್ತದ ಅಂದ್ರೆ ನೀವು ಕರ್ಮದಿಂದ ಮೋಕ್ಷ ಹೊಂತೀವಿ ಅಂತೀರಲ್ಲಪ್ಪ ಪೂರ್ವ ಮೀಮಾಂಸಕರು, ಅದು ಮೋಕ್ಷವೇ ಅಲ್ಲ, ಸ್ವರ್ಗಲೋಕ ಆಗ್ತದ. ಅದೇ ಆ ಸ್ವರ್ಗ ಲೋಕಕ್ಕ ಮೋಕ್ಷ ಅದಕ್ಕೆ ಕುಂತ್ರ ನಾವೇನ್ ಮಾಡ್ಲಾಕ್ ಬರ್ತಪ್ಪ ನಿಮ್ಗೆ? ಆದ್ರಿಂದ ಕರ್ಮ ಏನದ ಅದು ನಿಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗೋ ಪರಂಪರಾ ಸಾಧನ ಹೊರತು ಸಾಕ್ಷಾತ್ ಸಾಧನ ಅಲ್ಲ. It doesn't say that karma is useless. If I say that by regularly eating food you will not pass the examination, you should not stop eating. Eating should be supplemented by proper study also. ಅಂತಾರೆ. ಒಂದು ಮಾತು ಹೇಳ್ತಾರೆ ನೋಡ್ರಿ, ನೀ ಬಹಳಷ್ಟು ಊಟ ಮಾಡಿದಂದ್ರೆ ಈ ಸಲ ಪರೀಕ್ಷೆದ ಪಾಸ್ ಆಗುದಲ್ಪ ನೀನು ಅಂತಂತಾರ. ನೀನು ದಿವ್ಸಕ್ಕೆ 3 ಸಲ 4 ಸಲ ಊಟ ಮಾಡ್ಕೊಂತ ಹೊಂಟಿ ಅಂದ್ರೆ ಈ ಸಲ ಪರೀಕ್ಷೆದಾಗ ಪಾಸ್ ಆಗುದಿಲ್ಲ ಅಂತಾರ. ಏನ್ ಹಂಗಂದ್ರ ಅರ್ಥ? ಯಾರು ಹೇಳ್ತೀರಿ? ಊಟ ಹೊಡೆದು ಸರ್ ಊಟ ಹೊಡೆದವ್ರು ಏನ್ ಅರ್ಥ? ಊಟ ಬಿಟ್ಬಿಡ್ಬೇಕೇನವ? ಊಟ ಬಿಡೋದಲ್ಲ ಸರ್,
ಊಟ ಕಡಿಮೆ ಮಾಡಿ ಕಡಿಮೆ ಮಾಡು, ಸಾಧನೆ ಇನ್ನೂ ಹೆಚ್ಚು ಮಾಡು. ಊಟ ಕಡಿಮೆ ಮಾಡು, ಅಭ್ಯಾಸ ಹೆಚ್ಚಿಗೆ ಆಗ್ತದೆ, ನೀತಿ ಕಮ್ಮಿ ಆಗ್ತದೆ, ಅಂದ್ರೆ ಪರೀಕ್ಷೆ ಪಾಸ್ ಆಗಿ ಅಂದಂಗದ. ಇವ್ರು ಕೆಲವು ಮಂದಿ ಏನ್ ಮಾಡ್ತಾರ, ಊಟನ ಮಾಡ್ಬೇಡ ಅಭ್ಯಾಸ ಮಾಡ್ತದಂಗ ಅರ್ಥ ಮಾಡ್ತಾರ, ಹಂಗೆ ಮಾಡ್ಬೇಡ್ರಿ. ಅದಕ್ಕೆ ಮಧ್ಯಮ ಮಾರ್ಗ ಅಂತಾರ. ಇವು ಎಡಪಂಥೀಯ ಬಲಪಂಥಿ ಅಂತಾರಲ್ಲ, ಇವೆಲ್ಲ ಏನದ ಒಂದು ದಿಕ್ಕಿನಾಗ ಹೊಡೆಯವ್ರು ಗಾಡಿ. ನಮ್ಗೆ ಎಡಪಂಥಿನೂ ಬೇಡ, ಬಲಪಂಥಿನೂ ಮಧ್ಯಮ ಮಾರ್ಗ ಹಿಡ್ಕೊಳ್ಳೋದ್ರಿ ಅಂತಾರ ನಮ್ಮ ವೇದಾಂತಿಗಳು. ಊಟ ಬಿಟ್ರೆ ಇಂಟೆಲಿಜೆನ್ಸ್ ಕಡಿಮೆ ಆಗ್ಬಿಡ್ತದೆ ಸರ್, ಮೆಮೊರಿ ಹೋಗ್ಬಿಡ್ತದೆ ಸರ್. ನೋಡ್ರಿ ಮೆಮೊರಿ ಹೋಗ್ಬಿಡ್ತದ. ಊಟ ಬಿಡುವಂಗಿಲ್ಲ, ಹಂಗಲ್ ಮಾಡಂದ್ರ ಹೊಟ್ಟು ಮುಂದ್ ಮಾಡುವಂಗಿಲ್ಲ. ಹಂಗ ಕರ್ಮವನ್ನ ಮಾಡಂದ್ರ ಚಿತ್ತಶುದ್ಧಿಗೋಸ್ಕರ ಮಾಡಪ್ಪ, ಜ್ಞಾನಕ್ಕಾಗಿ ಮೋಕ್ಷಕ್ಕಾಗಿ ಜ್ಞಾನವನ್ನ ನಂಬು ಜ್ಞಾನವನೇ ಅಂತ ಹೇಳ್ತಾರೆ ನಿಜಗಳು. ಅದರ್ಥ ಕರ್ಮ ಮಾಡಬೇಡ ಅಂತ ಅಲ್ಲ, ಮಾಡ್ಬೇಕು. ಈಗ ಕೆಲವೊಂದು ಅರ್ಥ ಅನರ್ಥಕ್ಕ ಹೋಗ್ತೇವೆ ನಾವು, ವಿಪರೀತ ವಿಚಾರ ಮಾಡ್ತೀವಿ, ಹಂಗೆಲ್ಲ ಮಾಡುವಂಗಿಲ್ಲ. ಅದಕ್ಕೆ ಇವ್ರು ಬೇಕಾಗ್ತಾರೆ ನಮಗೆ ಕರ್ಕೊಂಡು ಹೋಗ್ಲಿಕ್ಕೆ. ಇಲ್ಲಿ ಬಾ, ಅಲ್ಲಿ ಹೋಗೋಣ, ಈ ಕಡೆ ಬಾ, ಹಿಂಗ್ ಬಾ ಕರ್ಕೊಂಡು ಹೋಗ್ತಾನೆ. ಮುಂಡಕದೊಳಗ ಮುಣಗಳವ್ರ 3ನೇ ಮಂಡಕದ 6ನೇ ಮಂತ್ರ ನೋಡ್ರಿ. 3ನೇ ಮಂಡಕದ 6ನೇ ಮಂತ್ರ, ಮುಂಡಕ ಉಪನಿಷತ್ತಿನ 3ನೇ ಮಂಡಕದ 6ನೇ ಮಂತ್ರದವ್ರು ನೋಡೋರು ಚಂದ ಹೇಳ್ಯಾರ ಅದ್ರಾಗ. ಅದು ಕೆಲವೊಂದು ಬುಕ್ ನೋಡ್ತಾರೆ, ಎಲ್ಲಿ ನೋಡ್ತಾರೆ ಈಗ ಪರಂಪರಾಗತ ಬುಕ್ ಇಲ್ಲ ಯಾಕಂದ್ರೆ ಮತ್ತೆ ಅವು ವೈದ್ಯಗಳ ಬರ್ತಿದ್ದು ಓದಿದ್ರ ಅಂದ್ರೆ ಮತ್ತೆ ಅನರ್ಥಕ್ಕೆ ಬೀಳ್ತಾರೆ, ಇವು ಗಪ್ಲಕ್ಕ ಬೀಳ್ತಾರೆ. ಸಂಕ್ಷಿಪ್ತ ಐತ್ ಸರ್, ಹೊಳೆ ನರಸೀಪುರದ ಅಜ್ಜನ್ ಬಹಳ ಚೆನ್ನಾಗಿದೆ ಸರ್. ಒಳ್ಳೆ ನಷ್ಟಪೂರ್ವ ಪರಂಪರೆ ಬರ್ತಾರ್ರಿ. ಬಹಳ ಸ್ವಲ್ಪನೇ ಪರಂಪರಾಗತ ಬಂದಂತ ಶಾಸ್ತ್ರದ ಪ್ರಮಾಣಗಳು ಹಿಡ್ಕೊಂಡು ಹೋಗ್ಬೇಕು ಯಾವಾಗಲೂ. ರಾಮಾನುಜಾಚಾರ್ಯರಾಗ್ಲಿ, ದ್ವೈತಿಗಳಾಗ್ಲಿ ಬರೆದವ್ರದ್ದು ಕಾಮೆಂಟ್ರಿ ಓದಿದ್ರ ನಮಗ ಈ ಅರ್ಥ ಬರುದಿಲ್ಲ. ಎಷ್ಟ ಹಿಡಿದ್ರು ಈ ರಸ ಬರುದಿಲ್ಲ. ಅವರು ಪರಮಾತ್ಮಕ ಜೀವಾತ್ಮಕ ಭೇದ ಹೇಳ್ಕೊತ ಹೋಗೋರು, ಅಭೇದ ಹೇಳುದೇ ನಾವು. ಮೊದಲ ಕಣ್ ಕುರುಡದವ್ರೆ, ಮತ್ತಟ ಕುರುಡ್ ಮಾಡ್ಕೊಳ್ಳೋದು ಕಣ್ಣ. ಕುಟ್ಟ ಸೇರ್ಕೊಂಡು ಹೊಳೆ ಆದಂಗ ಆಗ್ತದೆ. ಅಂದಾನುಲೀಯತೆ ಅಂದೇನೈವ ಅಂದಾಹ ಅಂದ್ರೆ ಒಬ್ಬ ಬೆಳಗಣ್ಣವ 12 ಮಂದಿ ಕೂಡ್ರ ಕರ್ಕೊಂಡು ಹೋಗಿತ್ತಂತ. ಅವನು ಕೂಡ ಇವರು ಕೂಡು ದಾರಿ ತಪ್ಪಿಸ್ತಾ ಇರ್ತದ. ಯಾವ್ದಾಯ್ತು ಅದು ಬಂದೈತೆ ನೋಡ್ರಿ, ಮುಂಡಕದಾಗ ಅದು ಬಂದದ. ಅಂದೇನೈವ ನಿಯಮಾನ ಅಂತ ಅಲ್ಲಿ ಅಂತಾರವ್ರು, ಕರ್ಮ is required for chitta-shuddhi but not sufficient to get moksha by itself. Jnana is also required. On the other hand, without chitta-shuddhi, Vedantic study is just an academic exercise. True jnana will not be acquired. ನೋಡ್ರಿ, ನೀವು ಚಿತ್ತಶುದ್ಧಿ ಇದ್ದವರಿಗೆ ಕರ್ಮಯೋಗವನ್ನು ಮಾಡಿ, ಚಿತ್ತಶುದ್ಧಿ ಇದ್ದವರಿಗೆ ಜ್ಞಾನವನ್ನು ಹೇಳಿದ್ರೆ ಆ ಜ್ಞಾನದಿಂದ ಮೋಕ್ಷ ಹಸ್ತಗತ ಆಗ್ತದೆ. ಚಿತ್ತಶುದ್ಧಿ ಇಲ್ಲದವರಿಗೆ ಜ್ಞಾನ ಹೇಳಿದ್ರೆ ಆ ಜ್ಞಾನನೂ ಹತ್ತೋದಿಲ್ಲ, ಚಿತ್ತಶುದ್ಧಿನೂ ಅದು. ಅದೇನಾಗ್ತದ ಅಂತಂದ್ರೆ ಆ ವಿದ್ಯೆ ಅದು ಅಕಾಡೆಮಿಕ್ ಎಕ್ಸರ್ಸೈಸ್, ಏನೋ ಶಾಲೆಯಾಗ ಪಾಠ ಐತಿ ಅಂತ ಕೂಡ ಅಭ್ಯಾಸ ಮಾಡ್ದಂಗೆ ಆಗ್ತದೆ ಹೊರತು ಅದರಿಂದ ನಮ್ಗೆ ಏನೂ ಉಪಯೋಗ ಆಗೋದು. ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗಲಿ, ವಿಧೇಯ ಕೈವಲ್ಯ ಪ್ರಾಪ್ತಿ ಆಗಲಿ ಆಗೋದಿಲ್ಲ. ಆದ್ದರಿಂದ ಕರ್ಮದ ಹಂತದಲ್ಲಿ ನಿಷ್ಕಾಮ ಕರ್ಮ ಉಪಯೋಗದ ಅಂತಃಕರಣ ಶುದ್ಧಿಗಾಗಿ. ಅಂತಃಕರಣ ಶುದ್ಧಿಯಾದ ಹೃದಯದಲ್ಲಿ ಆತ್ಮಾನಾತ್ಮ ವಿವೇಕವನ್ನ ಬೀಜವನ್ನು ಬಿತ್ತಿದ್ರೆ ಅದು ಫಲ ಕೊಡ್ತದೆ ಅಂತ ಹೇಳಾಗತ್ತೆ. ಆದ್ದರಿಂದ ಕರ್ಮವೂ ಬೇಕು, ನಿಷ್ಕಾಮ, ಆ ನಂತರ ಜ್ಞಾನದ ಸಾಧನೆ ಅದು ಬೇಕು. ಶ್ರವಣ, ಮನನ, ನಿಧಿಧ್ಯಾಸನ ಮುಪ್ಪರಿಗೆ ಜ್ಞಾನ ಅಂತೇವಿ, ಅವು ಬೇಕು, ಅದು ಬೇಕು ಅಂತ ಅರ್ಥ. ಶುದ್ಧ ಸತ್ವ ಅಂದ್ರೆ ಏನಂದ್ರೆ, ಸತ್ವ ಮೀನ್ಸ್ ಮೈಂಡ್. ಇಲ್ಲೇ ಸತ್ವ ಅಂದ್ರೆ ಮನಸ್ಸು ಅಂತ. ಹೆಂಗಿರ್ಬೇಕು? ಮನಸ್ಸು ಶುದ್ಧವಾಗಿರಬೇಕು. ದ ಫಸ್ಟ್ ಸ್ಟೇಜ್ ಈಸ್ ಸ್ಪಿರಿಚುವಾಲಿಟಿ, ಇಸ್ ನಾಟ್ ವೇದಾಂತ ವಿಚಾರ. ಇಟ್ ಈಸ್ ಪ್ಯೂರಿಫಿಕೇಶನ್ ಆಫ್ ಮೈಂಡ್ ಥ್ರೂ ಕರ್ಮಯೋಗ, ಲೈಫ್ ಸ್ಟೈಲ್. ಅಧ್ಯಾತ್ಮದೊಳಗ ಪ್ರಥಮ ಸಾಧನೆ ಅಂದ್ರೆ ಏನು ಅಂತಂದ್ರೆ, ನಮ್ಮಲ್ಲಿದ್ದಂತ ದುರ್ಗುಣಗಳನ್ನ ಹೊರಗೆ ಹಾಕೋದು, ಹೊಸ ಹೊಡೆದು ಹೊರಗೆ ಹಾಕೋದು. ಅದು ಹೆಂಗ ಆಗ್ತೀವಿ ಅಂತಂದ್ರೆ, ಕರ್ಮಯೋಗವನ್ನು ಮಾಡಿ ಎಲ್ಲ ಹೊಲಸು ಹೊರಗೆ ಹಾಕ್ತೀವಿ. The Upanishad doesn't explain Karma Yoga here because it assumes that we are already studied Bhagavad Gita, in which Lord Krishna elaborately discussed the Karma Yoga.
ಈ ಉಪನಿಷತ್ನಲ್ಲಿ ಚಿತ್ತಶುದ್ಧಿ ಆಗುವಂತದ್ದಾಗ್ಲಿ, ಚಿತ್ತ ಏಕಾಗ್ರತೆ ಆಗುವಂತದ್ದಾಗ್ಲಿ, ಕರ್ಮ ಮತ್ತು ನಿಷ್ಕಾಮ ಕರ್ಮ ಮತ್ತು ನಿಷ್ಕಾಮ ಉಪಾಸನೆಯನ್ನ ಈ ಉಪನಿಷತ್ ಹೇಳುವುದಿಲ್ಲ. ಯಾಕಂದ್ರೆ ಎದುರಿಗಿಂತ ಅವನ ಶಿಷ್ಯ ಎಂತವದಾನಂದ್ರೆ ಅವ ಮನದೋಷ ವಿಕ್ಷೇಪ ದೋಷ ಕಳ್ಕೊಂಡು ಬಂದಂತವದಾನ. ಅವನ ಹೆಸರು ಅಶ್ವಲಾಯನ, ಋಷಿ ಅದಾನವ. ಆದ್ದರಿಂದ ಆ ವಿಷಯವನ್ನ ಇಲ್ಲಿ ಹೇಳುವುದಿಲ್ಲ. ನೀವು ಮೊದಲೇ ಮಾಡ್ಕೊಂಡು ಬಂದಿರಬೇಕು. ನೀವಾದ್ರೂ ಈಗ ಅಶ್ವಲಾಯನರು ಈ ಯಾವಾಗ ನಾವು ಅಭ್ಯಾಸ ಮಾಡಾಕತ್ತೇವಿ ಕೈವಲ್ಯ ಉಪನಿಷತ್ ಅಂದ್ರ ನೀವ್ ಯಾರಪ್ಪ, ನಾವೆಲ್ಲ ಯಾರು ಅಶ್ವಲಾಯನ ಋಷಿಗಳು ಸಮಾನ ಇರ್ಬೇಕು, ನಾವು ಅಧಿಕಾರಿಗಳು ಅಂದಾಗ ನಮಗೆ ತಿಳಿತದೆ. ಅಂದ್ರ ಕರ್ಮಯೋಗವನ್ನು ಮಾಡಿ ಮನದೋಷ, ನಿಷ್ಕಾಮ ಕರ್ಮಯೋಗವನ್ನು ಮಾಡಿ ಮನದೋಷ, ನಿಷ್ಕಾಮ ಉಪಾಸನೆ ಯೋಗವನ್ನು ಮಾಡಿ ಧ್ಯಾನಾದಿಗಳನ್ನ ಮಾಡಿ ಅಂತಃಕರಣದಲ್ಲಿ ಏಕಾಗ್ರತೆಯನ್ನ ಮಾಡಿಕೊಂಡು ಮನದೋಷ ಮತ್ತು ವಿಕ್ಷೇಪ ದೋಷ ಕಳ್ಕೊಂಡು ಬಂದಂತವರು ಬರೀ ಆವರಣ ದೋಷಿಯಾಗಿ ಬಂದೇನೋ ಅಂತ ಅರ್ಥ. The purification of mind involves the neutralization of ರಾಗದ್ವೇಷ. ಚಿತ್ತಶುದ್ಧಿ ಅಂತೀರಿ, ಸ್ವಚ್ಛ ಮಾಡ್ಕೊಂಡ್ ಬರ್ರಿ ಅಂತೀರಿ ಮನಸ್ಸನ್ನ, ಅಂತಃಕರಣನ್ನ. ಅದಕ್ಕೇನ್ರ ಸೋಪ್ ಗೀಪ್ ಹಚ್ಚಿ ತೊಳಿಬೇಕೇನ್ರ ಅದಕ್ಕೆ ಸೋಪ್ ಇಲ್ಲ. ಅದಕ್ಕೆ ಸೋಪ್ ಯಾವ್ದಪ್ಪ ಅಂತಂದ್ರೆ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ ಅನ್ನೋದ ಸೋಪು. ಅದು ಏನ್ ಮಾಡ್ತದ ಅಂತಂದ್ರ ನಮ್ಮ ಮನಸ್ಸಿನಲ್ಲಿ ಇದ್ದಂತ ರಾಗ ಆಗಲಿ ದ್ವೇಷಗಳನ್ನ ಅದು ಜೀರೋ ಮಾಡ್ತದ. ಏನ್ರಿ, ನಮ್ಮಲ್ಲಿದ್ದಂತ ರಾಗನು ದ್ವೇಷಗಳನ್ನು ಕಡಿಮೆ ಮಾಡ್ತದ. There are 3 steps to handle this. ಅಲ್ಲಿ 3 ಹಂತಗಳದಾವ ಅಂತ ಹೇಳ್ತಾನೆ. ಕೇಳಿ ಲಕ್ಷ ಕೊಟ್ಟು ಕೇಳಿ. 9:54. Refinement of raga dvesha by keeping it in alignment with dharma. Develop attachment raga towards the dharma and aversion dvesha towards adharma. This is refinement of raga dvesha. 3 ಹಂತದಾಗ ಮಾಡ್ತೈತೆ. ಪ್ರಥಮವಾಗಿ ಏನ್ ಮಾಡ್ತದ ಅಂದ್ರೆ ಧರ್ಮಕ ರಾಗವನ್ನು ಅಧರ್ಮಕ ದ್ವೇಷವನ್ನು ಉಂಟು ಮೊದಲು ಮಾಡ್ಕೋಬೇಕು. ಧರ್ಮ ಇದ್ದಿದ್ದಕ್ಕ ಪ್ರೀತಿ ಮಾಡ್ಬೇಕು, ಅಧರ್ಮ ಇದ್ದಿದ್ದನ್ನ ದ್ವೇಷ ಮಾಡ್ಬೇಕು. ಇದು ಒಂದೇ ಹಂತ. ಇದ ಕೊನೆ ಹಂತ ಅಲ್ಲ. ಮತ್ತೆ 3 ಸ್ಟೆಪ್ ಹೇಳ್ತಾರ. ಹೆಂಗ ಅಂತಕನ ಶುದ್ಧಿ ಆಗ್ತದ ಅಂದ್ರೆ ಐ ಡೆವಲಪ್ ನ್ಯಾಚುರಲ್ ಲೈಕಿಂಗ್ ಟು ಡೂ ವಾಟ್ ಎವರ್ ದ ಶಾಸ್ತ್ರ ಜಲ್ಕಿದೆ. ಶಾಸ್ತ್ರ ಏನ್ ಹೇಳ್ತೈತೆ ಅದನ್ನ ನಾ ಮಾಡ್ತೇನೆ, ಶಾಸ್ತ್ರ ಏನ್ ಮಾಡ್ಬೇಡ ಅಂತ ಹೇಳ್ತೈತೆ ಅದನ್ನ ಬಿಟ್ಬಿಡ್ತೀನಿ. ಅದನ್ನ ಅದು ಯಾಕೆ ಬಿಡ್ಬೇಕು ಅನ್ನೋದನ್ನ. ನಿತ್ಯ ಪ್ರಾರ್ಥನೆ ಮಾಡು ಅಂತ ಹೇಳಿದ್ರೆ ನಾನು ನಿತ್ಯ ಪ್ರಾರ್ಥನೆ ಮಾಡ್ತೀನಿ, ಪೂಜಾ ಮಾಡ್ತೀನಿ, ಸಂಧ್ಯಾ ವಂದನಾದಿ ಮಾಡ್ತೀನಿ, ನಿತ್ಯ ಕರ್ಮಗಳನ್ನ ಮಾಡ್ತೀನಿ, ನೈಮಿತ್ತಿಕ ಕರ್ಮಗಳನ್ನ ಮಾಡ್ತೀನಿ. ಇಂಥದ್ದು ಕೆಲಸ ಮಾಡ್ಬೇಡ ಅಂತದ. ಏನ್ ಅಭಕ್ಷ ಭಕ್ಷಣ ಅಪೇಯ ತಿನ್ನಬಾರ್ದನ್ನ ತಿನ್ನಬೇಡ ಅಂತ ಹೇಳ್ತದ. ಇಂಥದ್ದನ್ನ ತಿನ್ನಬಾರ್ದು ಅಂತ ಹೇಳ್ತಾನೆ. ಮಾಂಸಾಹಾರ ಅಥವಾ ತಾಮಸಿ ಪದಾರ್ಥ ಇರುವಂತ ಕಟ್ಟಿ ಬ್ಯಾಳಿ, ಉದ್ದಿನ ಬ್ಯಾಳಿ ತಿನ್ನಬೇಡ ಅಂದ್ರೆ ನಾನು ತಿನ್ನೋದಿಲ್ಲ. ಸಾತ್ವಿಕ ಆಹಾರ ಊಟ ಮಾಡಿದ್ರೆ ಸಾತ್ವಿಕ ಆಹಾರ ಊಟ ಮಾಡ್ತೀನಿ. ಆ ನಂತರ ಏನು ಅಪೇಯ ಕುಡಿಲಾರ್ದ ಕುಡಿಯುವುದಿಲ್ಲ. ಕುಡಿಬೇಡ ಅಂತ ಹೇಳಿದ್ದ ಶಾಸ್ತ್ರ, ಅದನ್ನು ಕುಡಿಯುವುದಿಲ್ಲ ಅಂದ್ರೆ ಏನು? ಇವೆಲ್ಲ ಅದಾವಲ್ರಿ, ಗಾಂಜಾ, ಸಿಗರೇಟು, ಆಮೇಲೆ ಚರೆ, ಸಿಂಧಿ, ಬ್ರ್ಯಾಂಡಿ, ವಿಸ್ಕಿ, ಇವ್ರು ಕುಡಿಬೇಡ ಅಂತ ಹೇಳ್ತಾರೆ ಶಾಸ್ತ್ರ. ಅವ್ರು ಬಿಟ್ಟಿಡೋದು. ಯಾಕೆ ಅಂತ ತಿಳುವಂಗಿಲ್ಲ. ಯಾಕೆ ಕುಡಿಬಾರ್ದು? ನೀರು ಕೊಡ್ತೀಯ? ನೋ ಆರ್ಗ್ಯುಮೆಂಟ್. ಶಾಸ್ತ್ರ ರೊಕ್ಕ ಕೊಡುದಿಲ್ಲ. ಅವ್ರು ಏನ್ ಹೇಳ್ತೈತೆ ಅದಕ್ಕೆ ಕೇಳ್ತೀನಿ ನಾನು. ನೋಡ್ತಾನ ವಾಟ್ ಎವರ್ ಶಾಸ್ತ್ರ ಎನ್ಕರೇಜ್ ಅಂಡ್ ಡಿಸ್ಲೈಕ್ ಟು ವಾಟ್ ದಿ ಶಾಸ್ತ್ರ ಡಿಸ್ಕರೇಜ್. ಫಾರ್ ಎಕ್ಸಾಂಪಲ್ ಸತ್ಯಂ ಉದ, ಸತ್ಯವನ್ನೇ ಹೇಳುವಂಥದ್ದು, ಸತ್ಯವನ್ನೇ ಹೇಳ್ಬೇಕು. ಇಲ್ಲಿ ವ್ಯವಹಾರಿಕ ಸತ್ಯ, ವ್ಯವಹಾರದ ಸತ್ಯ ಮೊದಲು ಸತ್ಯದ ಪರಮಾರ್ಥ ಅಲ್ಲ, ವ್ಯವಹಾರದ. ಇದು ಸಾಮಾನ್ಯ ಜನ ಇನ್ನೂ ಆತ್ಮನಾತ್ಮ ವಿವೇಕ ಆಗಿಲ್ಲ. Speak truth because I want and not because Shastra dictates. I get up early in the morning not because the Shastra asks me to, but because I love to do. Similarly, I do not like alcohol, meat, which is alignment with the Shastra. ಅಪೇಯ ಭಕ್ಷಣ ಶಾಸ್ತ್ರ ಹೇಳ್ತದೆ, ನಾನು ಮಾಡೋದಿಲ್ಲ. ಅಂದಿದ್ದು ಏನಾಗಬೇಕು? ಈಗೇನ ಮೊದಲೇ ಶಾಸ್ತ್ರ ಹೇಳ್ತಪ್ಪ ಅದಕ್ಕೆ ನಾ ಮಾಡೋದಿಲ್ಲ ಅನ್ಬೇಕು. ಆಮೇಲೆ ಏನಾಗ್ಬೇಕು? ನನಗೆ ಸೇರೋದಿಲ್ಲಪ್ಪ, ನಾ ಮಾಡೋದಿಲ್ಲ ಅನ್ಬೇಕು. ಅದಕ್ಕೆ ಪರಿವರ್ತನೆ ಆಗ್ಬೇಕು. ಆಮ್ಯಾಗ ಏನ್ ಮಾಡ್ಬೇಕು? ರಾಗ ದ್ವೇಷಗಳನ್ನ ಅವು ಶಕ್ತಿಗಳ ಹರಣ ಮಾಡ್ಬೇಕು. 2ನೇ ಸ್ಟೇಜ್ ರಾಗ ದ್ವೇಷಗಳು ಏನದಾವ ಅವಳ ಪ್ರಮಾಣವನ್ನ ಕಡಿಮೆ ಮಾಡ್ಬೇಕು. ಒಮ್ಮಗಳ ಇದ್ದಂಗ ಮಾಡಕ್ ಬರೋದಿಲ್ಲ. ಅವನ್ನ ಕಡಿಮೆ ಮಾಡ್ಕೋ ಹಿಂದಂಗ್ ಮಾಡ್ಕೋ. ಇಲ್ಲದ್ರೆ ಎಲ್ಲೇ ತಗೊಂಡು
ಅಂತ ನೋಡ್ರಿ. ದಿಸ್ ಇಂಪ್ಲೈಸ್ ದಟ್ ಐ ಟೇಕ್ ಕಂಟ್ರೋಲ್ ಆಫ್ ದೆಮ್ ಥ್ರೂ ಮೈ ಫ್ರೀ ವಿಲ್. ನಮಗ ವಿಚಾರ ಮಾಡೋ ಸಾಮರ್ಥ್ಯ ಐತಿಲ್ಲ, ಆ ವಿಚಾರ ಮಾಡೋ ಸಾಮರ್ಥ್ಯ ಇಟ್ಕೊಂಡು ರಾಗ ದ್ವೇಷಗಳನ್ನ ಕಮ್ಮಿ ಮಾಡ್ತೀವಿ. I do things with my free will, controlling the likes and dislikes. But as the habit forms, the raga dvesha begin to control my free will. ಅಂತಾರ ಮೊದಲ ನಾವು ರಾಗ ದ್ವೇಷಗಳನ್ನು ಮಾಡ್ಬೇಕಾದ್ರೆ ನಮ್ಮ ಮನಸ್ಸಿಗೆ ವಿಚಾರ ಮಾಡೇನ ಮಾಡ್ತಿರ್ತೇವೆ. ಆದ್ರೆ ಒಮ್ಮೆ ಅವುಗಳ ಕೈಯಾಗ ಸಿಕ್ಕಾಗ ಅವುಗಳ ಕೈಯಾಗ ಸಿಕ್ಕೊಂಡು ನಾವು ವಿಧಿ ಒದ್ದಾಡಕತ್ತೇವಿ ಅಂತಾರೋ. I choose to take coffee in the morning using my free will. ಮೊದಲ ನಾನ ಮನಸ್ಸು ಮಾಡ್ತೀನಿ, ಏನು ಮುಂಜಾನೆ ಎದ್ದು ಒಂದು ಕಪ್ ಕಾಫಿ ಕುಡಿದ್ರ 190 ml ಕಾಫಿ. ಮೊದಲ ನಾನ ಏನ್ ಮಾಡ್ತೀನಿ, ಆಯ್ಕೆ ಮಾಡ್ಕೊತೀನಿ. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಹಂಗ ಆಯ್ಕೆ ಮಾಡ್ಕೊಂಡು ರೆಗ್ಯುಲರ್ ಮಾಡ್ಕೊಂಡು ಹೋಗಿ ಏನಾಗ್ತದೆ ಅಂದ್ರೆ ಆಫ್ಟರ್ ಸಮ್ ಟೈಮ್ ಇಟ್ ಬಿಕಮ್ಸ್ ಅನ್ ಅಡಿಕ್ಷನ್. ನಾವು ಅವಾಗ ಅದು ಕೈ ಹಾಕ್ಸ್ಕೊಂಡ್ಬಿಡ್ತೀವಿ, ಆ ಚಟದ ಕೈ ಹಾಕ್ಸ್ಕೊಂಡ್ಬಿಡ್ತೀವಿ. ಅಂಡ್ ಮೈ ಹ್ಯಾಬಿಟ್ ಆಫ್ ಡ್ರಿಂಕಿಂಗ್ ಕಾಫಿ ಇಸ್ ನೋ ಲಾಂಗರ್ ಕಂಟ್ರೋಲ್ ಬೈ ಫ್ರೀ ವಿಲ್. ಅವಾಗ ಕಾಫಿ ಇಲ್ಲಂದ್ರ ನಡಿದಿಲ್ಲ ನನಗೆ, ಕಾಫಿ ಕೊಡ್ಲಿಕ್ಕ ಸಿಟ್ಟು ಬರ್ತದ. ಇದಕ್ಕೆ ಏನಂತಾರ ರಾಗ. ರಾಗ ಟು ಕಾಫಿ ಟೇಕ್ಸ್ ಮೀ hostage and controls my free will. ಈಗ ಅದು ಕಾಫಿ ನನ್ನ ಮನಸ್ಸನ್ನ ನಿಯಂತ್ರಣ ಮಾಡಕತ್ತೈತಿ. ಮೊದಲ ಆ ಮನಸ್ಸಿನಿಂದನ ಆ ಕಾಫಿನ ಆಯ್ಕೆ ಮಾಡ್ಕೊಂಡೆ. ಈಗ ಅದು ಮನಸ್ಸು ಏನಂತತಿ, ಆ ಕಾಫಿ ಏನಂತತಿ, ನಿನ್ನ ಮನಸ್ಸಿಗೆ ನಾ ಸ್ಟ್ರಾಂಗ್ ಅದೀನಿ ಅಂತ. ಈಗ ಆ ವಿಷಯದ ದಾಸ ಆದ್ಬಿಟ್ಟೆ ನಾನು, ನನ್ನ ಕಂಟ್ರೋಲ್ ಆಗಿಲ್ಲ ಚಟ. ಮೈ ಕಾಫಿ, ಮೈ ಬಾಡಿ, ಮೈ ಮೈಂಡ್ ಶುಡ್ ಬಿ ಕಮಾಂಡ್ ಆಫ್ ಮೈ ಫ್ರೀ ವಿಲ್. ನನ್ನ ಶರೀರ ನಾ ಹೇಳ್ದಂಗೆ ಕೇಳಬೇಕು, ನನ್ನ ಮನಸ್ಸು ನಾ ಹೇಳ್ದಂಗೆ ಕೇಳಬೇಕು. ಮನಸ್ಸು ಹೇಳ್ದಂಗೆ ನಾವು ಕೇಳಬಾರ್ದು. ಇಲ್ಲಿ ನಾನು ಅಂದ್ರೆ ಬುದ್ಧಿ ಅಂತ ಅರ್ಥ. ಡ್ರಿಂಕ್ ಕಾಫಿ ಓನ್ಲಿ ವೆನ್ ಫ್ರೀ ವಿಲ್ ಕಮಾಂಡ್ಸ್ ಇಟ್ ಟು ಡ್ರಿಂಕ್. ಅದಕ್ಕೆ ಕಾಫಿ ಹೇಳಿದ್ರೆ ಚಾ ಕೂಡ ಕಾಫಿ ಕುಡಿಯಕ್ಕೆ ಹೋಗ್ಬೇಡ್ರಿ. ನಿಮಗ್ ಮನಸ್ಸು ಬಂದ್ರೆ ಕಾಫಿ ಆಯ್ಕೆ ಮಾಡ್ಕೊತೀವಿ. ಅಂದ್ರೆ ನಿಯಂತ್ರಣ ಮಾಡುವುದು ಯಾರು ಇರ್ಬೇಕು, ವಿಷಯ ವಸ್ತು ಅಲ್ಲ, ನಾವು ಆಗ್ಬೇಕು, ಆತ್ಮ ಆಗ್ಬೇಕು. ಇದು 2ನೇ ಹಂತ. ಇನ್ನು 3ನೇ ಹಂತ ಏನಂದ್ರೆ disarmament of raga dvesha. This empowerment is retaining my free will with regard to my actions as a karta. Disarmament of raga dvesha is to deal with various situations as a bhokta. Generally we react to situations in life according to raga dvesha. When a situation is in agreement with my raga dvesha, I like it favorable and accept it. When the situation is not in alignment with my raga dvesha, I reject it. Instead of me controlling my reactions towards situations in life, my raga dvesha control them. ಅಂತಾರೆ ಇಲ್ಲಿ ಅಪ್ಪರು, ನನ್ನ ಪ್ರತಿಕ್ರಿಯೆಗಳನ್ನ ನಾನು ನಿಯಂತ್ರಣ ಮಾಡಬೇಕ ಹೊರತು ನನ್ನ ಜೀವನದಾಗ ಬಂದಂತ ಸನ್ನಿವೇಶಗಳನ್ನ ನಾನ್ ನಿಯಂತ್ರಣ ಮಾಡಬೇಕ ಹೊರತು ಅವಕ್ಕೆ ನಿಯಂತ್ರಣ ಮಾಡಬಾರ್ದು ಅಂತ ಹೇಳ್ತಾರೆ. ಹೆಂಗ ಅಂತಂದ್ರೆ ಒಂದು ಉದಾಹರಣೆ ಹೇಳ್ತಾರೆ. ಯಾವುದೋ ಒಂದು ಪರಿಸ್ಥಿತಿ ಬಂದದ. ಆ ಪರಿಸ್ಥಿತಿ ಬಂದಾಗ ಇದಕ್ಕೆ ನಾನು ಪ್ರತಿಕ್ರಿಯೆ ಸೂಚಿಸ್ತೇನಲ್ಲ, ಪ್ರತಿಕ್ರಿಯೆ ನಾನು ಅದು ನಾನಾಗ್ಬೇಕ ಹೊರತು ಅವಾಗ ನನ್ನ ರಾಗ ದ್ವೇಷಗಳ ಪ್ರತಿಕ್ರಿಯೆ ಮಾಡಬಾರ್ದು. ನಾನಾಗಬೇಕು, ಪ್ರತಿಕ್ರಿಯೆ ನಾನಾಗಬೇಕು. ನಾನು ಪ್ರತಿಕ್ರಿಯೆ ಮಾಡುವುದನ್ನ ಪವರ್ ಆ ರಾಗ ದ್ವೇಷಕ್ಕೆ ಕೊಟ್ಟೆ ಅಂತಂದ್ರೆ ಏನೇನು ಉಪಯೋಗ ಇಲ್ಲ. ನಾನು ಆತ್ಮ ಆಗಿದ್ರು ಏನು ಉಪಯೋಗ ಇಲ್ಲ ಅಂತಾರ. Therefore I must disarm the raga dvesha and ability to emotionally upset me when situation arises. For this I should learn to accept that I do not have control over occurrence of situations, but I can control my emotions, react to them. ಅದಕ್ಕೆ ಏನರ್ಥ ಅಂದ್ರೆ ಜೀವನದಾಗ ಬರುವಂತಹ ಪರಿಸ್ಥಿತಿಗಳನ್ನ ಬದಲಾವಣೆ ಮಾಡಕ್ ನನಗೆ ಅಧಿಕಾರ ಇಲ್ಲ. ಆ ಬಂದಂತ ಪರಿಸ್ಥಿತಿಗಳನ್ನ ಹೆಂಗ್ ಎದುರಿಸ್ಬೇಕನ್ನುವಂಥದ್ದು ನನ್ನ ಕೈಯಲ್ಲಿ. ಈಗ ಒಂದ್ ಮಾತು ಹೇಳ್ತೇನೆ, ನಾನು ದುಃಖಿ ಆಗಾಕ ನಾ ತಯಾರಿ ಇಲ್ಲ ಅಂತಂದ್ರೆ ನಿಮ್ಮನ್ನ ಈ ಜಗತ್ನಾಗ ಯಾವ ಪರಿಸ್ಥಿತಿನೂ ದುಃಖಕ್ಕೆ ಈಡು ಮಾಡೋದಿಲ್ಲ, ತಿಳ್ಕೊಡ್ರಿ. ನಾ ದುಃಖಕ್ಕೆ ಒಳಗಾಗುದಿಲ್ಲ ಅನ್ನುವಂಥದ್ದು ತೀರ್ಮಾನ ನಿಮ್ಮದಿತ್ತಂದ್ರೆ ನೀವು ಎಂತ ಪರಿಸ್ಥಿತಿ ಬಂದ್ರು ದುಃಖಕ್ಕೆ ಒಳಗಾಗುದು. ಅಂದ್ರೆ ನಮ್ಮ ರಾಗ ದ್ವೇಷ ಇದ್ವು ಅಂದ್ರೆ ನಾವು ದುಃಖಕ್ಕೆ ಒಳಗಾಗ್ತೇವಿ. ಸಾಮಾನ್ಯ ಸಣ್ಣ ವಿಷಯಕ್ಕೆ ರಾಗ ದ್ವೇಷಗಳು ನಮ್ಮ ನಿಯಂತ್ರಣದಾಗ ಇದ್ವು ಅಂದ್ರೆ ಅವಾಗ ನಮ್ಮ ಸುಖ ದುಃಖಗಳು ನಮ್ಮ ಕೈ ಆಗಿರ್ತಾವ ಅಂತಾರ ಅಪ್ಪ ಅವ್ರು. ಎಂತ ಬೀಜ ಮಾತು ಹೇಳಾಗತ್ತೀವಿ.
karta, I am empowered to ragadvesha by doing all actions with Ishvara Arpana Bhavana, whether it is a present or unpresent, as long as it is dharmic position. ಧಾರ್ಮಿಕ ಸ್ವರೂಪದಿಂದ ಇದ್ದಾಗ ಇನ್ನು ನಾನು ಅಧ್ಯಾತ್ಮಕ್ಕೆ ಬಂದಿಲ್ಲ ಅಂದಾಗ ನಾನು ಕರ್ತ ಅಂತ, ನಾನು ಯಾರು ಅಂದ್ರೆ ನಾನು ಕರ್ತ ಅಂತ ತಿಳ್ಕೊಂಡಿದ್ದೀನಿ. ಯಾವಾಗ ನಾನು ಧಾರ್ಮಿಕ ಪ್ರಗತಿಯೊಳಗೆ ಇದ್ದಾಗ, ಇನ್ನೂ ಆಧ್ಯಾತ್ಮಿಕ ವಿಚಾರ ಬಂದಿಲ್ಲ. ಮಾಡವ ಉಣ್ಣವ ನಾನ ಮಾಡವ ನಾನ ಉಣ್ಣವ ಅನ್ನುವಂಥ ಭಾವದಲ್ಲಿ ನಾನು ಕರ್ತ ನಾನು ಹೋಗ್ತಾ ಅಂತ ಭಾವ ಐತಲ್ಲ, ಇದು ಭ್ರಮೆ ಆತಿ. ಇದು ಭ್ರಮ, ಇದು ಕರೆ ಅಲ್ಲ. ನಿಜವಾಗಿ ವೇದಾಂತದ ಪ್ರಕಾರ ಆತ್ಮ ಅಕರ್ತಾರ. ಆದ್ರೆ ನಾನು ಕರ್ತ ಅಂತ ನಾನು ತಿಳ್ಕೊಂಡಾಗ ನಾನು ರಾಗದ್ವೇಷದಿಂದ ಕೆಲಸಗಳನ್ನು ಮಾಡ್ತೇನೆ. ಯಾವ್ದು ಪ್ರೀತಿ ಬರ್ತಿತ್ತು ಅದ್ರ ಮ್ಯಾಗ ರಾಗ ತೋರಿಸ್ತೇನೆ, ಯಾವ್ದ ಮ್ಯಾಗ ದ್ವೇಷ ಅದ ನನಗೆ ಬೇಡಾಗಿದ್ರ ಮ್ಯಾಗ ನಾನು ದ್ವೇಷವನ್ನ ಮಾಡ್ತೇನೆ. ರಾಗದ್ವೇಷಗಳಾಗ್ಯಾವ. ಅವಾಗ ನಾ ಏನ್ ಮಾಡ್ಬೇಕು? ಆ ಕರ್ಮಗಳನ್ನ, ಅವಾಗ ನನಗಿನ್ನೂ ಆತ್ಮಾನಾತ್ಮ ವಿವೇಕ ಗೊತ್ತಿಲ್ಲ. ಅವಾಗ ಏನ್ ಮಾಡ್ಬೇಕು? ಈಶ್ವರಾರ್ಪಣ ಬುದ್ಧಿಯಿಂದ ನನ್ನ ಕರ್ತವ್ಯ ಅಂತ ಮಾಡ್ಬೇಕು. ಅದು ಒಳ್ಳೆ ಕರ್ತವ್ಯ ಇರ್ಲಿ, ಅದು ಕೆಟ್ಟ ಕರ್ತವ್ಯ ಇರ್ಲಿ, ನನಗೆ ಲೈಕ್ ಇರ್ಲಿ ಅಥವಾ ಲೈಕ್ ಆಗದೇ ಇರ್ಲಿ. ಡಾಕ್ಟರ್ ಹಾಲು ಮೊಸರು ಉಣ್ಣಂದ್ರು ನನಗೆ ಹಾಲು ಮೊಸರು ಲೈಕ್ ಆಗಲ್ಲ ಅಂದ್ರು ಉಣ್ಣಬೇಕ ಪತ್ತೆ ಡಾಕ್ಟರ್. ಇಲ್ಲ ನನಗೆ ಹಾಲು ಮೊಸರು ಭಾಷೆ ಇರ್ತೈತಿ, ಹಾಲು ಮೊಸರು ಉಣ್ಣಂದ್ರೂ ಉಣ್ಬೇಕು. ನನಗೆ ಬೇಕಾದ್ರೂ ಉಣ್ಬೇಕು, ಬ್ಯಾಡ ಅಂದ್ರೂ ಉಣ್ಬೇಕು. ಅದಕ್ಕ ಅಂತಾರ ಧಾರ್ಮಿಕ ಹಂತದೊಳಗಿದ್ದಾಗ ಯಾವುದೇ ನನಗೆ ಬೇಕಾದ್ರೆ ಬರ್ಲಿ ಬೇಡಾದ್ರೆ ಬರ್ಲಿ ಈಶ್ವರಾರ್ಪಣ ಬುದ್ಧಿಯಿಂದ ನಾ ಮಾಡ್ಬೇಕು ಅನ್ನುವಂಥದ್ದು ಇಟ್ಕೋಬೇಕು. ಮೊದಲು ಇದು ಮೊದಲನೇ ಅಂಶ. I deserve the ragadvesha of their ability to emotionally upset me. ಆ ರಾಗದ್ವೇಷಗಳು ನನ್ನನ್ನ ಬಳಬಳಗೊಳಿಸುವಂತೆ ಮಾಡುವಂತ ಪರಿಸ್ಥಿತಿ ಅವುಗಳ ಕೈಯಾಗ ನಾ ಕೊಡಬಾರದು ಅಂತಾರ. ನನ್ನ ರಾಗದ್ವೇಷಗಳಿಗೆ ಬುದ್ಧಿ ನಾ ಹೇಳ್ಬೇಕು ಹೊರತು ರಾಗದ್ವೇಷಗಳು ನಾನು ನಿಯಂತ್ರಣ ಮಾಡಬಾರ್ದು. ಆತ್ಮನಾದ ನನ್ನನ್ನ ನಿಯಂತ್ರಣ ಮಾಡಬಾರ್ದು. ನಾ ಹೇಳ್ದಂಗ ರಾಗದ್ವೇಷಗಳ ನಿಯಂತ್ರಣ ಅವು ಕಂಟ್ರೋಲ್ ಆಗ್ಬೇಕಂತಾರ. I deserve the Ishvara, the Raga Dvesha of the ability of the emotionally affect me by accepting all situations with Ishvara Prasada Bhavana. ನನ್ನ ಕೈಯಾಗಂತೂ ಏನೂ ಇಲ್ಲ, ಎಲ್ಲ ಈಶ್ವರನ ಕೈಯಾಗದ ಅಂತ ತಿಳ್ಕೊಂಡು ಬೈತ ಬುದ್ಧಿ ಇಟ್ಕೋಬೇಕು ಮೊದಲೇ. ಆ ಒಂದು ಭಾವನೆ ಇಟ್ಕೊಂಡು ಅವನು ಭಗವಂತನ ಸರೆಂಡರ್ ಮಾಡಿ ನಾನು ರಾಗದ್ವೇಷಕ್ಕೆ ಒಳಗಾಗಬಾರ್ದು, ಅವನ ಮೇಲೆ ಭಾರ ಹಾಕ್ಬೇಕು. The final result is as a karta I am keeping my free will. ಇದ್ರ ಏನಾಗ್ತಂದ್ರೆ ನಾನು ಕರ್ತ ಅಂತಿಕೊಂಡು ಅಜ್ಞಾನಿ ಇದ್ದಾಗ್ಯೂ ಕೂಡ ನನ್ನ ವಿಚಾರ ಶಕ್ತಿಗೆ ನಾನು ಸ್ಥಾನವನ್ನು ಕೊಟ್ಟಿದ್ದೇನೆ, ಅದನ್ನ ಕಳ್ಕೊಂಡಿಲ್ಲ. ನಾನು ಇಂದ್ರಿಯಗಳ ಗುಲಾಮ್ ಆಗಿಲ್ಲ. ಇಂದ್ರಿಯಗಳು ನಾ ಹೇಳ್ದಂಗೆ ಕೇಳಬೇಕು ಅನ್ನುವಂಥದ್ದು ಬಿಗಿ ಒಂದು ನಿಯಂತ್ರಣ ಆ ಇಂದ್ರಿಯಗಳನ್ನ ಇಟ್ಟೇನಿ. ಐ ಕೀಪ್ ಮೈ ಫ್ರೀ ವಿಲ್ ಅಂಡ್ ಆಸ್ ಎ ಹೋಗ್ತಾ ಐ ಕೀಪ್ ಮೈ ಹ್ಯುಮ್ಯಾನಿಟಿ. ಹೋಗ್ತಾ ಅನ್ನುವಂಥ ದೃಷ್ಟಿಯೊಳಗ ನಾನು ಸಮತ್ವವನ್ನು ಇಟ್ಟೇನಿ. ಕರ್ತ ಅನ್ನುವಂತ ದೃಷ್ಟಿಯೊಳಗ ನಾನು ಈಶ್ವರಾರ್ಪಣ ಬುದ್ಧಿಯನ್ನು ಇಟ್ಟೇನಿ. ಎರಡು ಆಬ್ಸ್ಟಿಕಲ್ಗೆ ಎರಡಿಗೂ ಇಟ್ಬಿಟ್ಟೆ. ನಾನು ಏನು ಪರಿಹಾರ ಕೊಟ್ಬಿಟ್ಟೆ. ಕರ್ತ ಭೋಕ್ತ ಅಂತ ತಿಳ್ಕೊಂಡಾಗ ಅಕರ್ತ ಅಭೋಕ್ತ ಅಂತ ತಿಳ್ಕೊಂಡು ಒಂದು ಪರಿಹಾರ ತಿಳ್ಕೊಡ್ರಿ. ಒಂದು ಇದು ಕರೆಕ್ಟ್ ಜ್ಞಾನ ಆದ್ಮ್ಯಾಗ ಮಾಡುವಂತ ಪರಿಹಾರ. ಜ್ಞಾನಕ್ಕಿಂತ ಪೂರ್ವದಲ್ಲಿ ಏನ್ ಪರಿಹಾರಪ್ಪ ಅಂತಂದ್ರ ಕರ್ತ ಅನ್ನುವಲ್ಲಿ ನಾ ಏನಿಟ್ಟೆ ಟೂಕಿ ನಾ ಈಶ್ವರಾರ್ಪಣ ಬುದ್ಧಿ ಇಟ್ಟೆ. ಭೋಕ್ತ ಅನ್ನುವಲ್ಲಿ ನಾ ಏನಿಟ್ಟೆ ಈಶ್ವರ ಪ್ರಸಾದ ಭಾವನಾ. ಈಶ್ವರಾರ್ಪಣ ಈಶ್ವರ ಪ್ರಸಾದ ಭಾವನಾ. ನಾ ಈಶ್ವರಗೆ ಅರ್ಪಿಸ್ತೇನೆ ಅನ್ನುವಂಥದ್ದು ಕರ್ತನಾಗಿಟ್ಟೆ, ಅಲ್ಲಿ ಅದು ನ್ಯೂಟ್ರಲ್ ಆಯ್ತು. ನಾ ಮನೇಲಿ ನಾವು ಉಂಟೇನೆ ಅನ್ನೋದು ಭೋಗ್ತಾ ಇದ್ದಲ್ಲ, ಅದಕ್ಕೆ ನಾ ಏನಿಟ್ಟೆ ಅವ ಕೊಡವ ನಾವು ಉಣ್ಣವ ಅನ್ನುವಂಥದ್ದನ್ನ ಟೂಕಿ ಇಟ್ಟೆ, ಅಲ್ಲಿ ಕಾಣಿ ಇಟ್ಟೆ. ಅದು ಲಗ ಹೊಡೆಯಂಗಿಲ್ಲ. ಅವಾಗ ಕರ್ತ ಭೋಗ್ತ ಅನ್ನುವಂಥದ್ದು ಅವಾಗ ನನ್ನ ತ್ರಾಸ ಕೊಡುದಿಲ್ಲ, ರಾಗದ್ವೇಷ ಉಂಟು ಮಾಡುವುದಿಲ್ಲ. ಈ ರೀತಿ ನಾವು ಜೀವನವನ್ನು ಸಾಗಿಸ್ಬೇಕು ಅಂತ ಹೇಳ್ತಾರೆ. ಐ ಹ್ಯಾವ್ ಫೈಂಡ್ ಎ ವರ್ಡ್ REDD, ರೆಡ್ ಫಾರ್ ದ ಸ್ಟೆಪ್ ಟು ಹ್ಯಾಂಡಲ್ ಓವರ್ ರಾಗದ್ವೇಷ. ರಾಗದ್ವೇಷ ಕಳ್ಕೊಳಕ್ ಒಂದು ಸ್ಟೆಪ್ ಮಾಡಿ ಏನ್ ಹೇಳಿದ್ರ ಅಪ್ಪ ಅವರು, ಅದು ಬಂದು ಶಾರ್ಟ್ ಕಟ್ ಹೇಳ್ಯಾರ ನೋಡಿ. ಏನಂತಾರ ಅವರು RDD ಅಂತ ಇಟ್ಕೊಡ್ರಿ, ಅಥವಾ REDD ಅಂತ ಇಟ್ಕೊಡ್ರಿ. REDD ಅಂದ್ರೆ 3 ಶಬ್ದ. RE ಪುರುಷ ಒಂದು ಶಬ್ದ. ಏನು? ರಿಫೈನ್ಮೆಂಟ್, ಶುದ್ಧೀಕರಣ. ಡಿಸ್ ಎಂಪವರ್ಮೆಂಟ್ ಅಂದ್ರೆ ಶಕ್ತಿ, ನಮ್ಮ ಶಕ್ತಿ ನಮ್ಮ ಕಡೆ ಇಟ್ಕೊಳ್ಳೋದು, ಯಾರಿಗೂ ಕೊಡುವಂಗಿಲ್ಲ. ಆಮ್ಯಾಗ ಡಿಸಾರ್ಮೆಂಟ್ ಅಂದ್ರೆ ಆ ಶಕ್ತಿ ಇಲ್ಲದಂತದನ್ನ ಆ ಕಸುಬನ್ನ ಕಸ್ಕೊಳ್ಳೋದು. ಇದೇನು 3 ರೀತಿ ಮಾಡಿದ್ವಿ ಅಂತಂದ್ರ ಇದ ಕರ್ಮಯೋಗ ಆಗ್ತದ, ಇದ ಉಪಾಸನೆ ಯೋಗ ಆಗ್ತದ. ಕರ್ಮಯೋಗ ಉಪಾಸನೆ ಯೋಗ ಮಾಡಿದಂದ್ರೆ ಇವ್ನು ಮಾಡಿದ್ ಬಂದ್ರ ಅಂತಃಕರಣ ಶುದ್ಧಿ ಆಗ್ತದ, ಅಂತಃಕರಣ ಏಕಾಗ್ರ ಆಗ್ತದ.
ಯತಯಃ ಅನ್ನುವಂಥ ಶಬ್ದ ಅದ ನೋಡ್ರಿ ಮುಂದೆ ಮೀನ್ ರಿಫೈನ್ಮೆಂಟ್ ಅಂದ್ರೆ ಸರ್ ಶುದ್ಧೀಕರಣ, ಶುದ್ಧೀಕರಣ. ಡಿಸ್ಎಂಪವರ್ಮೆಂಟ್. ಡಿಸ್ಎಂಪವರ್ಮೆಂಟ್ ಅಂದ್ರೆ ವೀಕ್ ಮಾಡೋದು ಶಕ್ತಿ ಹರಣ ಮಾಡೋದು, ರಾಗ ದ್ವೇಷ ಶಕ್ತಿ ಹರಣ ಮಾಡೋದು. ಡಿಸ್ಆರ್ಮಮೆಂಟ್ ಅಂತಂದ್ರೆ ಅವುಗಳ ಕೈಯಾಗ ಕೊಟ್ಟಂತ ವೇಪನ್ ಕಸ್ಕೊಂಡ್ಬಿಡೋದು. ವೇಪನ್ ಕಸ್ಕೊಂಡ್ಬಿಡೋದು, ಆಯುಧಗಳೆಲ್ಲ ಕಸ್ಕೊಂಡ್ಬಿಡೋದು. ಅವುಗಳ ಕೈಯಾಗ ಕೊಟ್ಟಂತ ರಾಗ ದ್ವೇಷಗಳ ಕೈಯಾಗಿ ಕೊಟ್ಟಿರೋ ವೇಪನ್ ಅವ್ರು ಕಸ್ಕೊಂಡ್ಬಿಡೋದು, ನಿಷ್ಕ್ರಿಯ ಮಾಡೋದು. ಯತಯಃ, this means the commitment to graduate from karma yoga to ಪ್ರಧಾನ ಲೈಫ್ ಟು ಜ್ಞಾನ ಯೋಗ. ಈಗೇನದ ಕರ್ಮಯೋಗವನ್ನ ದಾಟಿದಾವೆ. ಇಷ್ಟು ಮಾಡಿದ್ರಲ್ಲ ಕರ್ಮಯೋಗ. ನೀವು ಕರ್ಮಯೋಗ ಮಾಡ್ರಿ ಬಿಡ್ರಿ, ಇದನ್ನೆಲ್ಲ ಮಾಡ್ರಿ, ಈಗ ಮ್ಯಾಗಿನ 3 ಸ್ಟೆಪ್ ಮಾಡ್ರಿ ಅಂತಾರೆ. ಇಲ್ಲಿ ಬಂದ ಮ್ಯಾಗ ಮತ್ತೆ ನೀವು ಕರ್ಮಯೋಗ ಮಾಡಕ್ ಕಳ್ಸೋದಿಲ್ಲ ನಾವು. ಈಗ ನಿಮಗೆ ಹೊಸಾದ ಕರ್ಮಯೋಗ, ಹೊಸಾದ ಉಪಾಸನ ಯೋಗ ಕೊಟ್ಟರೆ ಇವ್ರು ಮಾಡ್ರಿ, ಅಂತಃಕರಣ ಶುದ್ಧಿ ಮಾಡ್ಕೊಡ್ರಿ, ಅಂತಃಕರಣ ಏಕಾಗ್ರ ಮಾಡ್ಕೊಡ್ರಿ, ಜ್ಞಾನಕ್ಕೆ ಬರ್ರಿ. ಈಗಾಗಲೇ ಮಾಡ್ಕೊಂಡ್ ಬರಬೇಕಾಗಿತ್ತು ಋಷಿಗಳು. ಯಾರು ಅಶ್ವನಾಯನ್ ಅಂತವ್ರು ನೀವೆಲ್ಲ ಯಾರು ಮಾಡ್ಕೊಂಡಿಲ್ಲ, ಇವನ್ನೆಲ್ಲ ಮಾಡ್ರಿ, ಇಲ್ಲ ಅಂದ್ರೆ ಮುಂದಿನ ತಿಳಿಯೋದಿಲ್ಲ. ಈಗ ಹೇಳ್ತೇನ ಅಂತಾರಪ್ಪ ಅವ್ರು. ಈಗಾರ ಇವ್ರು ಮಾಡ್ಕೊಂಡು ಬರ್ರಿ, ಸೀರಿಯಸ್ ಆಗಿ ಕುತ್ಕೊಂಡು ಅಭ್ಯಾಸ ಮಾಡ್ರಿ, ಬುಕ್ ಪ್ರಿಂಟ್ ಮಾಡಿಸ್ಕೊಡ್ರಿ, ಯಾರು ಶಬ್ದ ಅರ್ಥ ತೆಗೀರಿ, ಡಿಕ್ಷನರಿ ತಗೊಳ್ರಿ, ನನಗ್ ಕೇಳ್ರಿ, ಅಭ್ಯಾಸ ಮಾಡ್ರಿ, ಬಿಡ್ರಿ. ಏನದ ಕೆಲಸ ಈಗ ಏನು ಜವಾಬ್ದಾರಿ ಇದಾವ ಎಲ್ಲ 60 ಆದ್ಮೇಲೆ ನಿಮ್ಗೆ ಏನ್ ಮಾಡಾಕ್ರ ಏನಾಕಂತ ಹೇಳ್ರಿ ನನಗೆ. ನಿಮಗೆ ಇದನ್ ಬಿಟ್ಟು ಮಾಡಾಕ್ರ ಏನಾಕಂತ ಹೇಳ್ರಿ. ಏನ್ ಹೌದ ನಂಗೆ ಸಂಸಾರ ಮಾಡಾಕತಿ, ಉಳ್ಯಾಕ ಹೋಗೋದಾಕತಿ, ತಂತಿ ಮಾಡಾಕತಿ, ಮಾಡ್ರಿ. ನಿಮ್ ಸಲುವಾಗಿ ಮಾಡ್ಲಿಕ್ಕಂದ್ರೆ ಮತ್ತೆ ಯಾರ ಸಲುವಾಗಿ ಮಾಡೋದು? 8 ದಿವಸ ಮಾಡೀರಿ, ಮಕ್ಕಳ ಸಲುವಾಗಿ, ಹೆಂಡತಿ ಸಲುವಾಗಿ, ಸಮಾಜದ ಸಲುವಾಗಿ ಮಾಡಿದ್ರೆ ಸಾಕ. ಇವತ್ತ ನಿಮ್ಮ ಉದ್ಧಾರ ಸಲುವಾಗಿ ಇದನ್ನ ಮಾಡ್ರಿ. ಇವೆಲ್ಲ ಇಂಪಾರ್ಟೆಂಟ್. ಯಾರು ಹೇಳೋದು ನಿಮಗೆ? ಸನ್ಯಾಸಿ ಆಗು ಅವಾಗ ಹೇಳ್ತೀನಿ ಅಂತಾರ. ಅಂತಾದ ವಿದ್ಯೆ ನಮಗ್ ಕೊಡಾಕತ್ತಾರ ಮನ್ಯಾಗ ಕುತ್ಕೊಂಡು. ಅದು ಇದನ್ನ ನಮ್ಗೆ ಯಾರು ಓದಿ ಕೊಡಲ್ಲ ಸರ್, ಇದನ್ನ ಹಿಂಗೆ ಅರ್ಥ ಮಾಡಿಸ್ಕೊಡಲ್ಲ ಸರ್ ಯಾರು. ವಿದ್ಯೆ ಮುಚ್ಚಿಡೋರು ಬಾಳ ಮಂದಿ ಅದಾರ. ಈಗ ಎಲ್ಲ ಇದ್ದಾಗ ಹೇಳ್ಕೊಡೋದಿಲ್ಲ. ಇದು ಏನಂದ್ರೆ ಭಗವಂತನ ಮಾಡಿ ಅದ. ಇದು ಒಂದೊಂದು ಶಬ್ದ ಓದ್ಬೇಕಾದ್ರೆ ನನಗಂತ ಕಣ್ಣಕ್ಕ ಎಫಿಷಿಯಂಟ್ ಕಾಲೇಜಿನ ಸಾಕ ಈಗಾದ್ರೂ ಕೂಡ ಹೌದು 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 ಒಂದು ಶಬ್ದ 10 ಸಲ ಓದ್ಬೇಕು ಅನಿಸುತ್ತ. ಕರ್ಮಯೋಗ ಮಾಡ್ಕೊಂಡು ಬಾ, ಉಪಾಸನ ಯೋಗ ಮಾಡ್ಕೊಂಡು ಬಾ, ಕೆಳಗಿನ ಸಾಧನ ಬಾಳ ಮಂದಿ ಅದಾರ. ಆ ಸ್ವಲ್ಪ ಬಂದಿಯಲ್ಲ ಸಭಾಶಕ್ತಿ ಕೊಟ್ಟು ಕೃಪಾ ಚಪ್ರಿಸಿ ಮುಂದಿನ ಸಾಧನೆಗಳನ್ನು ಕೊಡಕತ್ತಾರ. ಈಗಾದ್ರೂ ಇಷ್ಟು ಮಾಡ್ಕೊಂಡು ಬಾ. ಇವು ಮಾಡಿಫೈಡ್ ಕರ್ಮಯೋಗ, ಮಾಡಿಫೈಡ್ ಉಪಾಸನ ಯೋಗ ಅದಾವ್ರಿ. ಮ್ಯಾಗಿನ 3 ಪಾಯಿಂಟ್ಸ್ ಹಿಂಗ ಮಾಡ್ಕೊಂಡು ಬಂದವರು ಕರ್ಮಯೋಗವನ್ನು ಯಶಸ್ವಿಗೆ ಮಾಡ್ಕೊಂಡು ಬಂದವರು ಧ್ಯಾನ ಯೋಗದಲ್ಲಿ ಪಾದಾರ್ಪಣೆಯನ್ನು ಮಾಡುತ್ತಾರೆ. ಲಿಟ್ರಲಿ ಇಟ್ ಮೀನ್ಸ್ ಬಿಕಮಿಂಗ್ ಸನ್ಯಾಸಿ. ಹಿಂಗಂದ್ರೆ ಏನು? ಸನ್ಯಾಸಿಗಳು ಆಗಾಗತ್ತೀರಿ, ಮನ್ಯಾಗ ಕುತ್ಕೊಂಡ ಸನ್ಯಾಸಿ ಆಗಾಗತ್ತೀರಿ. ನೀವು ನಿಮ್ಮನ್ನ ಹಗರ್ಕ ಸನ್ಯಾಸಿಗಳನ್ನ ಪರಿವರ್ತನೆ ಮಾಡಾಕತ್ತಾರ, ಡೋಸ್ ಕೊಡಾಕತ್ತಾರ, ಗುಳಿಗೆ ಕೊಡಾಕತ್ತಾರ, ಮನಸ್ಸಿನಾಗ ಪರಿವರ್ತನೆ ಆಗಾಗತ್ತದ. ಹೌದಪ್ಪ, ಸಂಸಾರದಾಗ ಏನಿಲ್ಲ, ನಾವು ಸನ್ಯಾಸಿಗಳ ಆಗಾಗತ್ತೀವಿ. ಅಟ್ಲೀಸ್ಟ್ ಶ್ರವಣ ಮಾಡುವ ಹೊತ್ತಾಗ ಸನ್ಯಾಸಿಯಾಗಿ ಕೇಳಬೇಕು ಅಂತದ ಶಾಸ್ತ್ರ. ಇವನ ಕರ್ಮ ಪ್ರಧಾನ ಪಾರಾಯಣ ಲೈಕ್ ಸಹಸ್ರನಾಮ, ರುದ್ರ, ಕಾಂಡ, ಷಟ್ರ ಇಸ್ ನೌ ರಿಪ್ಲೇಸ್ ಬೈ ಭಗವದ್ಗೀತಾ. ಅಲ್ರಿ ಮೊದಲು ಎಲ್ಲ ನಾವು ಕರ್ತ ಭೋಕ್ತ ಧಾರ್ಮಿಕ ಜೀವನ, ದೇವರಿಗೆ ಭೇಟಿ ಆಗುವುದು ಇದ್ದಾಗ ದೇವಸ್ಥಾನಕ್ಕೆ ಹೋದ್ವಿ ಅಂದ್ರೆ ನಮ್ಮ ಹೆಸರಲ್ಲಿ ರುದ್ರಾಭಿಷೇಕ ಮಾಡಿದ್ರಿ. ನಮ್ಮ ಹೆಸರಲ್ಲಿ ಸಹಸ್ರನಾಮ ಪಠಿಸ್ರಿ, ತೋಡ್ರಿ 101, ತೋಡ್ರಿ 501 ಅಂತಿದ್ವಿ. ಈಗ ಏನ್ ಮಾಡ್ಬೇಕು? ಈಗ ಅದನ್ನ ಮಾಡ್ಬೇಕೇನ್ ನಾವು? ತಿಪ್ಪುತ್ರಪ್ಪನವ್ರ ಈಗ ಬಿಡ್ರಿ, ಸಾಕಿಲ್ಲ, ಮಾಡಕ್ ಹೋಗ್ಬೇಡ್ರಿ. ಈಗ ಏನ್ ಮಾಡ್ರಿ ಅಂತಂತಾರ, ಭಗವದ್ಗೀತಾ ಚಾಂಟ್ ಮಾಡ್ರಿ, ಉಪನಿಷತ್ಗಳನ್ನ ಚಾಂಟ್ ಮಾಡ್ರಿ, ಬ್ರಹ್ಮಸೂತ್ರ ಚಾಂಟ್ ಮಾಡ್ರಿ.
ಚಮಕ ಹೇಳ್ತೇವೆ ಅಂದ್ರೆ ಏನರ್ಥ? ಚಮಕಕ್ಕೆ ಕೇಳಿಸ್ತೇವಿ ಅಥವಾ ಇನ್ನು ರುದ್ರಾಭಿಷೇಕ ಮಾಡ್ಸಾಕತ್ತೀವಿ, ಇನ್ನು ಸಹಸ್ರನಾಮ ಹೇಳಾಕತ್ತೀವಿ. ಅದು ಬಿಡ್ರಿ, ಇನ್ನ ಏನ್ ಮಾಡೋದು ಅದನ್ನ? ಕಾಲ ಮತ್ತಿನ ತೂಸಿಗೆ ತಿಳ್ಕೊಂಡು 3 ಗಾಡಿ ಒಂದು ಹೆಜ್ಜೆ ಚಕಡಿ ಕೊಟ್ಟು ನಿಮಗೆ ಓಡಾಕತ್ಯಾರ. ಆ ಮಗು 3 ವರ್ಷ ಮಟ, 4 ವರ್ಷ ಆತ, 5 ವರ್ಷ ಆತ, 6 ವರ್ಷ ಆತ, 7 ವರ್ಷ ಆತ, ಚಕಡಿನೇ ಬಿಟ್ಟಿಲ್ಲ ಅಂದ್ರೆ ಏನ್ ಅನ್ಬೇಕ ಆ ಮಗುಗೆ? ಸ್ವತಂತ್ರ ಕಾಲ ಬಂದು ಕಾಲ ಮ್ಯಾಗ ಓಡಾಡಪ್ಪ ಅಂದ್ಕೊಂಡು ಚಕಡಿ ಕೊಟ್ಟವ್ ಆ 3 ಗಾಲಿ ಇತ್ತು. ಇವ ಅದನ್ನ ಹಿಡ್ಕೊಂಡೆ ಅಡ್ಡಾಡ್ತಾರ ಮುಂದೆ ಹೆಂಗೆ ಏನ್ ಅನ್ಬೇಕು ಇವಾಗ? ಕಾಲ ಬರ್ಮಟ ಹಿಡ್ಕೊಂಡು ಸಪೋರ್ಟ್ ಹಿಡ್ಕೊಂಡು ಬೀಳ್ದಂಗ ಗಾಡಿ ಹಿಡ್ಕೊಂಡು ಹೋಗ್ದಿ, ಗಾಡಿ ಹಿಡಿಕೊಂಡ್ ಮೊದಲ ಈ ಗಾಡಿ ಹಿಡ್ಕೊಂಡು ಹೋಗ್ದಿ ಅಂತ ಕೊಟ್ಟೈತಿ. ಇವ ಅದನ್ನ ಎಷ್ಟು ವರ್ಷ ಆದ್ರೂ ಇನ್ನು ಹಿಡ್ಕೊಂಡ, ಇನ್ನು 25 ವರ್ಷದ ಹರಿರಾಮ ಆಗ್ಯಾನಂದ್ರು ಚಕಡಿ ಹಿಡ್ಕೊಂಡು ಹೋಗ್ತಾನಂದ್ರೆ ಏನ್ ಬೇಕು? 3 ಗಾಲಿ ಚಕಡಿ. ಸ್ವತಂತ್ರ ನಿಮ್ ಕಾಲ ಮ್ಯಾಗ ಇಲ್ಲ ವಿಚಾರ ಮಾಡ್ಬೇಕು ಬೇಡ? ಇನ್ನು ರುದ್ರಾಭಿಷೇಕ ಮತ್ತ ವಿಷ್ಣು ಸಹಸ್ರನಾಮ ಆಮ್ಯಾಗ 1008 ನಾಮಸ್ಮರಣೆಗಳು ಇದ್ರಾಗಲ ಕೂತ್ರೆ ಭಗವದ್ಗೀತಾ, ಉಪನಿಷತ್ತು, ಬ್ರಹ್ಮಸೂತ್ರ ಇವು ಚಾಂಟ್ ಮಾಡ್ರಿ, ಪಾರಾಯಣ ಮಾಡ್ರಿ. ಕೈವಲ್ಯ ಉಪನಿಷತ್ ಇದೆ, ವಂಡರ್ಫುಲ್ ಬಂದ್ ಪಾರಾಯಣ. ಕೈವಲ್ಯ ಉಪನಿಷತ್ ಪಾರಾಯಣ ಮಾಡ್ರಿ ಚಂದಾಗಿ ಇಟ್ಕೊಂಡು, ಯೂಟ್ಯೂಬ್ ಲಾಕಿ ಇಟ್ಕೊಂಡು. ಆದ್ರೆ ಮಾಡಕ್ಕವಲ್ಲ ಅಂತ ನಮ್ಮ ಮಂದಿ ಏನಪ್ಪ ಮಾರ ಕೇಳಕತ್ತಾರ. At the end of this Upanishad, it is said that regular reading of Kaivalya Upanishad will give Chitta Shuddhi also. ಈ 25ನೇ ಶ್ಲೋಕದಾಗ ಹೇಳ್ತಾರ ಮುಂದ ಕೊನೆಗೆ ಕೈವಲ್ಯ ಉಪನಿಷತ್ನಾಗ, ಯಾರು ದಿನಾನು ಕೈವಲ್ಯ ಉಪನಿಷತ್ ಪ್ರಾರಂಭ ಪಠನ ಮಾಡ್ತೀರಿ ನಿಮ್ಮ ಅಂತಃಕರಣ ಶುದ್ಧಿ ಆಗ್ತದ, ಅಂತಃಕರಣ ಏಕಾಗ್ರತೆ ಆಗ್ತದ, ಮನದೋಷ ವಿಕ್ಷೇಪ ದೋಷ 2 ನಿವೃತ್ತಿ ಆಗ್ತಾವ. ಯುಕ್ತ ಚೇಂಜ್ ಇನ್ ಡೈರೆಕ್ಷನ್. ಯುಕ್ತ ಅಂದ್ರೆ ಏನು? ಗೃಹಸ್ಥರಿದ್ದವರು ಸನ್ಯಾಸಿಗಳಾದ್ರಿ, ಪ್ರವೃತ್ತಿ ಮಾರ್ಗದಾಗ ಇದ್ದವರು ನಿವೃತ್ತಿ ಮಾರ್ಗದಾಗ ಬಂದ್ರಿ. ಬೇಕ್ ಅನ್ನೋರು ಸಾಕ್ 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 ಅನ್ನಾಗತ್ತೀರಿ ಅಂತ ನಿಮ್ಮಲ್ಲೇ ಅದು ಪರಿವರ್ತನ ಬಂದಿದೆ. ನಿಮಗೆ ಸೈಲೆಂಟ್ ಆಗಿ ತಗೊಂಬಂದ್ರು ನೋಡಿ, ಗುರುಗಳು ಎಲ್ಲಿ ತಗೊಂಬಂದ್ರು ಅಂದ್ರೆ ಈಗೆಲ್ಲರೂ ಸನ್ಯಾಸಿಗಳು. ಈ ವಿಷಯದ ಸನ್ಯಾಸ ಯೋಗ ಅಂತಂದ್ರೆ ಏನನ್ನುವಂತ ವಿಷಯ ನಾಳೆಗೆ ನೋಡುವ ಮೊದಲಿಗೆ ಇವತ್ತಿನ ಈ ವಾಸ್ತುತ್ವ ಸೇವೆ ಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಯತಃ ಅಂದ್ರೆ ದಿಕ್ಕನ್ನ ಬದಲಾಯಿಸ್ಕೊಳ್ರಿ ಅಂತ. ಪ್ರವೃತ್ತಿಯಿಂದ ನಿವೃತ್ತಿ ಮಾರ್ಗಕ್ಕೆ ಬರ್ಬೇಕ್ರಿ. ಸರ್ ಅಲ್ಟಿಪಲ್ ಹೇಳಿ ಸರ್. ಹಲೋ, ಭಜನೆ ಪದ ಬಾಳ ಕರ್ಕೊಂಡ್ ಬಂದ್ರಿ, ಮಂಗಳಾರತಿ ಹಾಡ್ರಿ. ಮಂಗಳಾರತಿ ಇರ್ತಿದ್ದಿಲ್ರಿ ಇಲ್ಲಿ.